ರಿಸರ್ವೇಷನ್ ಮಾಡಿದ್ದಾರೆ. ಯಾವ ಮಾಸ? ಶ್ರವಣವನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ನಾವು ಶ್ರವಣ ಮಾಡಬೇಕು. ಶ್ರಾವಣ ಆದಗೂಡಲೇ ಭಾದ್ರಪದ ಮಾಸ ಬರ್ತದೆ. ಕೇಳಿದ್ದನ್ನು ಏನು ಮಾಡಬೇಕು? ಭದ್ರವಾಗಿ ಇಟ್ಕೋಬೇಕು. ಅದರ ನಂತರ ಯಾವ ಮಾಸ ಬರ್ತದೆ ಅಂತ ಕೇಳಿದರೆ ಕಾರ್ತಿಕ ಮಾಸ ಬರ್ತದೆ. ಶ್ರವಣ ಮಾಡಿದಂಥ ಜ್ಞಾನವನ್ನು ಭದ್ರವಾಗಿ ಇಟ್ಟುಕೊಂಡಿರ್ತೀರಿ. ಆ ಭದ್ರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಜ್ಞಾನವನ್ನು ನಮ್ಮ ಜೀವನದ ಹಾದಿಯಲ್ಲಿ ಹಾಕ್ಕೊಂಡ್ರೆ ಅಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಜ್ಞಾನದ ಬೆಳಕು ಬೀಳ್ತದೆ. ಆ ಜ್ಞಾನದ ಬೆಳಕಿನಲ್ಲಿ ಯಾರು ಬೆಳಗಿದ್ರು ಅಂತ ಕೇಳಿದರೆ 40 ವಾಡದ ವೀರೇಶ್ವರ ಶರಣರು ಬದುಕಿದ್ರು. ಆ ಹಾದಿಯಲ್ಲಿ ನಾವು ಬದುಕನ್ನು ಕಳಿಬೇಕಾಗಿದೆ. ವಿ ಸ್ಪೆಂಟ್ ಅವರ್ ಲೈಫ್ ಇನ್ ಲೈಟ್ ಮಾರ್ಕ್, ಲೈಟ್ ವೇ. ಜ್ಞಾನದ ಮಾರ್ಗದಲ್ಲಿ ನಮ್ಮ ಬದುಕನ್ನು ನಾವು ಸ್ಪೆಂಟ್ ಮಾಡಬೇಕಾಗ್ಯದ, ಕಳಿಬೇಕಾಗ್ಯದ. ಅಂಥ ಮಾರ್ಗವನ್ನು ಯಾರು ಕಳೆದ್ರು ಅಂತ ಕೇಳಿದರೆ ತಾಯಂದಿರೇ. ಮಕ್ಕಳ ಸುಮ್ಮನೆ ಕೂತ್ಕೋಬೇಕು, ಮುಂದೆ ಮಾತಾಡಬಾರ್ದು. ನೋಡಿಲ್ಲೇ ಇಲ್ಲಿ ನೋಡ್ರಿ, ಸುಮ್ಮನೆ ಕೂತ್ಕೋಬೇಕು. ಇಲ್ಲ ನೀವು ಹೇಳ್ತೀರಿ, ನಾ ಇಲ್ಲಿ ಕುಂದಿರ್ತೀನಿ. ಹೆಂಗೆ ಕುಂದಿರ್ತೀನಿ ನೋಡ್ಬೇಕಾರೆ? ಹಾಂ, 1 ತಾಸು ನಾ ಕುಂದಿರ್ತೀನಿ, 1 ತಾಸು ಇಲ್ಲಿ ಕೂತ್ಕೊರಿ, ಗೊತ್ತಾಗತ್ತೆ ನಿಮಗೆ. ಕೇಳ್ತೀರಿ? ಒಟ್ಟ ಮಾತಾಡಬಾರ್ದ? ಮಾತಾಡಂಗಿಲ್ಲ. ಸಿಟ್ ರೈಟ್, ಕೀಪ್ ಕ್ವಾಯಿಟ್ ಅನ್ನೋಕ್ಕಾಗತ್ತೆ ನೋಡ. ಮತ್ತೇನು? ಹಾಂ, ಕೇಳ್ರಿ. ಒಂದು 20ರ ಹರೆಯ ಎಷ್ಟು? 20. ಇನ್ನೂ 20ರ ಹೊಸ್ತಿಲಲ್ಲಿ ಕಾಲನ್ನು ಇಟ್ಟಿಲ್ಲ. 18 ಮುಗಿದಿದೆ, 19 ಪ್ರಾರಂಭವಾಗಿದೆ, 20 ಬರ್ತಾ ಇದೆ. ನಮಗೂ ಬಂದು ಹೋಗ್ಯಾವ 20, 18 ಎಲ್ಲ. ನಾವು ಹೆಂಗೆ ಕಳೆದು ಬಿಟ್ಟೇವೆ. ಜ್ಞಾನಿಗಳಾದವರು ಹಂಗೆ ಕಳೆಯಂಗಿಲ್ಲ. ಹೋಗುತ್ತಿಹುದು ಕಾಯ ವ್ಯರ್ಥ, ಅದರ ಲಾಘವ ತಿಳಿದ ಯೋಗಿ ಸಮರ್ಥ. ಹೌದಲ್ಲ? ಈ ಕಾಯ ಹೋಗ್ತಾ ಇದೆ. ಈ ಕಾಯ ಹೋಗು ಮುಂದೆ ಇದು ವ್ಯರ್ಥವಾಗಿ ಹೋಗಬಾರ್ದು. ಇದನ್ನು ಉಪಯೋಗ ತಗೋಬೇಕು. ಹಂಗೆ 20ರ ಕಾಲ. ಆ ಕಾಲದಲ್ಲಿ ಹೆಂಗಿರ್ತದೆ ಅಂತ ಕೇಳಿದರೆ ಏರು ಜೌವನ, ಮದದ ಯೌವನ ಅನ್ನುವಂಥದ್ದಿರ್ತತಿ ಮನುಷ್ಯನಿಗೆ. ಮದದ ಯೌವನ ಇರ್ತದೆ. ಆ ಕಾಲದಲ್ಲಿ ನೆಲಕ್ಕೆ ಒದ್ರೆ ನೀರು ಬರ್ತಾವೋ ತಮ್ಮ ಅಂತಿರ್ತಾರಲ್ಲ, ಹಂಗೆ ನೀರು ಬರುವಂಥ ವಯಸ್ಸ. ಆ ಕಾಲದಲ್ಲಿ ನೆಲಕ್ಕೆ ಒದ್ರೆ ನೀರು ಬರುವ ಕಾಲದಲ್ಲಿ ಹರೆಯದಲ್ಲಿ ಒಬ್ಬ ಜ್ಞಾನಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಿಗೆ ಏನು ಬರ್ತದೆ ಅಂತ ಕೇಳಿದರೆ ಮನಸ್ಸು ಕೆಳಗಡೆ ಹೋಗೋದಿಲ್ಲ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡಯ್ಯ. ಆ ಮನವೆಂಬ ಮರ್ಕಟವನು ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಉಳಿಹಿಕೊಳ್ಳಯ್ಯ ಅಖಂಡ ಈಶ್ವರ ಅಂತ ಹೇಳ್ತಾರಲ್ಲ. ಹಂಗ ಮನಸ್ಸನ್ನು ಎಲ್ಲಿ ಕಟ್ಟಿದ್ಲು ಅಂತ ಕೇಳಿದ್ರೆ ಮಲ್ಲಿಕಾರ್ಜುನನ ಪಾದಕ್ಕೆ ಒಯ್ದು ಕಟ್ತಾಳೆ. ಮನಸ್ಸೇ, ಡೋಂಟ್ ಗೋ ದೇರ್, ಡೋಂಟ್ ವಾಂಡರಿಂಗ್ ದೇರ್ ಅಂತ ಹೇಳಿ ಆ ಮನಸ್ಸನ್ನು ಕಟ್ಟುತ್ತಾಳೆ. ಕಟ್ಟಿ ಎಷ್ಟು ದೊಡ್ಡ ಕಟ್ಟಿಗೆ ಕಟ್ಕೊಂತಾಳೆ ಅಂತ ಕೇಳಿದ್ರಕ್ಕೆ ಕಟ್ಕೊಂತಾಳೆ. ಬದುಕೆಂಬ ಹೊರೆಯನ್ನು ಕಟ್ತಾಳೆ. ಆ ಹರೆಯದಲ್ಲಿ ನಿಜವಾದ ವೈರಾಗ್ಯ ಬರ್ತದೆ. ದಿಗಂಬರೆಯಾಗಿದ್ದಾಳೆ. ದಿಕ್ಕನ್ನ ಅಂಬರವನ್ನಾಗಿ ಮಾಡಿಕೊಂಡಾಳೆ. ಕೇಶರಾಶಿಯನ್ನ ವೇಷವನ್ನಾಗಿ ಮಾಡಿಕೊಂಡಾಳೆ. ಚಲೋ ಸೀರೆ ಉಟ್ಕೊಳ್ಳಿಲ್ಲ. ಏನು ಉಟ್ಕೊಂಡ್ಲು? ಕೇಶ. ತನ್ನ ತಲೆಯ ಕೂದಲವನ್ನೇ ವೇಷಭೂಷಣವನ್ನಾಗಿ ಮಾಡಿಕೊಂಡು, ರುದ್ರಾಕ್ಷಿಯನ್ನೇ ಮೈದೊಡುಗೆಯನ್ನಾಗಿ ಮಾಡಿಕೊಂಡು, ಗುಂಡಿನ ಸರ ಹಾಕ್ಕೊಂಡಿಲ್ಲ, ಬ್ರಾಸ್ಲೈಟ್ ಹಾಕ್ಕೊಂಡಿಲ್ಲ, ಬಿಲ್ವಾರ ಪಾಟ್ಲಿ ಹಾಕ್ಕೊಂಡಿಲ್ಲ. ಹಾಕ್ಕೊಳಕ್ಕಿರ್ಲಿಲ್ಲೇನು? ಭಾಳ ಇತ್ತು. ಕಾಲಿಲೆ ಒದ್ಲು.
ರುದ್ರಾಕ್ಷಿಯನ್ನೇ ಮೈದುಡುಗಿಯನ್ನಾಗಿ ಮಾಡಿಕೊಂಡು ವಿಭೂತಿಯನ್ನೇ ಅರಿಶಿಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಅವಳು ಎಂತಹ ಮದುವೊಳಗೆ ಎಂತಹ ಮದುವೊಳಗಿತ್ತಕಿ ಅಕಿನ ತಗೊಂಡು ಹೊಂಟ್ಲಂತ ಸತಾ ಲಗ್ನ ಕಾರ್ಡ್ ಕೊಡಾಕ್. ಯಾರಿಗೆ ಲಗ್ನ ಕಾರ್ಡ್ ಕೊಡಾಕತ್ತಾಳ ಅಂತ ಕೇಳಿದ್ರೆ ಸಾಕ್ಷಾತ್ ಮುಂದೆ ಮದುವೆ ಆಗಬೇಕಾಗಿತ್ತಕಿದು. ಆ ಲಗ್ನ ಕಾರ್ಡ್ ತಗೊಂಡು ಅವಸರದಲ್ಲಿ ನಾನು ಓಲೆಯನ್ನು ಒಯ್ತಾ ಇದ್ದೇನೆ, ನೀವೊಂದಿಷ್ಟು ನಿಲ್ರಿ ಅಂತ ಹೇಳಿ ನಿಲ್ಲಿಸಿದ್ಲಂತ. ನಿಲ್ರಿ, ನೀವು ನಿಲ್ಲಿಸಿ ಬಂದಿಲ್ಲ ಏನು? ಏನೇನು ನಿಲ್ಲಿಸಿ ಬಂದಿರಿ? ಶುಕ್ರ ಗೌರಿಯೇ ನಿಲ್ಲು, ಮನೆ ದೇವರೇ ನಿಲ್ಲು, ಹೌದಲ್ರಿ? ಈಗ ಅದಾವಿಲ್ಲವು, ಅವನ್ನೆಲ್ಲ ನೀವು ನಿಲ್ಲಿಸಿ ಬಂದಿರಿ ನೋಡು. ಹಂಗಾಕಿ ನಿಲ್ಲಂತಂತೆ. ಏನಂತ ಹೇಳಿ? ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀವು ನಿಲ್ರಿ ನಿಲ್ರಿ, ನಾನು ಅವಸರದಲ್ಲಿ ಏನು ಯಾಕತ್ತೀನಿ ಅಂತ ಕೇಳಿದರೆ ಚನ್ನ ಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ತಾ ಇದ್ದೇನೆ, ನೀವು ಸ್ಟಾಪ್ ಹಿಯರ್, ನೀವು ನಿಲ್ರಿ, ಡೋಂಟ್ ಕಮ್ ಹಿಯರ್, ಇಲ್ಲಿ ನೀವು ಬರಬೇಡ್ರಿ, ನನ್ನ ಹತ್ರ ಬರಬೇಡ್ರಿ, ನೀವು ಸ್ಟಾಪ್ ದೇರ್, ಅಲ್ಲಿ ನಿಂತ್ಕೊಳ್ರಿ ನೀವು ಅಂತ ಹೇಳಿ ಅವನನ್ನು ನಿಲ್ಲಿಸಿ ಎಲ್ಲಿಗೆ ಹೊಂಟಾಳ ಅಂತ ಕೇಳಿದರೆ 20ರ ತರುಣೆ ಎಲ್ಲಿಗೆ ಹೊಂಟಾಳ. ಆಕಿಗೊಂದು ಹುಚ್ಚು ಹಿಡಿದಿತ್ತು, ಒಂದು ಹೆಚ್ಚು ಹಿಡಿದಿತ್ತು. ಎಲ್ಲಿಗೆ ಹೊಂಟಾಳ ಅಂತ ಕೇಳಿದರೆ ಕಲ್ಯಾಣಕ್ಕೆ ಹೊಂಟಾಳ. ಯಾಕೆ ಹೊಂಟಾಳ ಕಲ್ಯಾಣಕ್ಕೆ? ಏನಿತ್ತು ಅಲ್ಲಿ ಕಲ್ಯಾಣದಲ್ಲಿ? ಕೈಲಾಸ ಇತ್ತು, ಅನುಭವ ಮಂಟಪ ಇತ್ತು. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಗ್ಯಾಕ ಕೈಯ ಮುಗಿಯೂತಿ. ಯಾಕಪ್ಪ? ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಹೇಳ್ತಾರಲ್ಲ, ಹಂಗ 12ನೇ ಶತಮಾನದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಆಲ್ ರೋಡ್ ಲೀಡ್ಸ್ ಟು ಕಲ್ಯಾಣಕ್ಕಾಗಿ ಮೀಸಲ ಇತ್ತು. ಆ ರೋಡನ್ನು ಹಿಡಿದು ಹೊಂಟಾಳ ಅವಳು. ಧರೆಗೆ ಬಂದಾಳ, ಹೊಂಟಾಳ. ಬರೋ ಮುಂದೆ ಹೊಂಟಿದ್ಲಲ್ಲ, ಈ ಭುವಿಗೆ ಹುಟ್ಟಿ ಬಂದಲ್ಲ. ಯಾಕೆ ಹುಟ್ಟಿ ಬಂದ್ಲಕ್ಕಿ? ಬಹಳ ಸುಂದರವಾಗಿ ಹೇಳ್ತಾರೆ. ನಾವೆಲ್ಲರೂ ಇಲ್ಲಿ ಬಂದೀವೆಲ್ಲ, ನಾವು ಒಂದು ದಿವಸ ಹೋಗೋದಿದೆ, ಎಲ್ಲ ಫಿಕ್ಸ್ ಇಲ್ಲಿ ಇರಾಕ್. ಇಲ್ಲೊಂದು ನಾನು ಒಂದು ಮೈಕ್ ಇಟ್ಟಾರಂತ ಅಲ್ವೇ? ಈ ಮೈಕಿಗೆ ಒಂದು ಗ್ಯಾರಂಟಿ ಇದೆ, ಮುಂದಿನ ವರ್ಷ ಈ ಮೈಕ್ ಹಿಂಗೆ ಇರ್ಬೋದು ಅಂತೇಳಿ ಗ್ಯಾರಂಟಿ ಐತಿ, ಹೌದಲ್ರಿ? ಅವರ ಐತಿಲ್ರಿ, ಇದಕ್ಕೆ ಗ್ಯಾರಂಟಿ ಐತಿಲ್ಲ. ನನಗೇನ್ರಿ ಗ್ಯಾರಂಟಿ ಐತೆ? ನಿಮಗೇನ್ರಿ ಗ್ಯಾರಂಟಿ ಐತೆನ? ಇದ್ರೆ ಕೊಡ್ರಿ, ಮತ್ತು ನಾನು ನಾಳೆ ಇಸ್ಕೊಂಡು ಬರ್ತೀನಿ ಹೋಗಿ. ಏನಾದ್ರೂ ಗ್ಯಾರಂಟಿ ಇದೆ ಏನ್ರಿ? ನೋ ಗ್ಯಾರಂಟಿ. ಹುಟ್ಟಿದ್ದಂಕರು ಗ್ಯಾರಂಟಿ. ಹಿಂದೊಂದು ಬೋರ್ಡ್ ಬರ್ದಾನಂತ ದೇವರು, ನೋ ಗ್ಯಾರಂಟಿ ಅಂತ ಹೇಳಿ ಬರ್ದಾನಂತ. ಅದಕ್ಕೆ ಗ್ಯಾರಂಟಿ ಇಲ್ಲ. ಇಲ್ಲಿ ಹುಟ್ಟಾಕತ್ತಾಳ, ಇನ್ನೂ ಅಕ್ಕ ಹುಟ್ಟಿಲ್ಲ, ಭುವಿಗೆ ಬಂದಿಲ್ಲ. ಆ ಹುಟ್ಟಿನ ಬಗ್ಗೆ ಯಾಕೆ ಅಕ್ಕ ಅವತಾರವನ್ನು ತಾಳಿದ್ಲು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಥೆಗಳು ಬರ್ತಾವ. ಸುಮ್ಮನೆ ಕೇಳಬೇಕು, ಜ್ಞಾನಿಗಳು ಹೆಂಗಿರ್ತಾರೆ. ನಮ್ಮ ಶರಣರ ಚರಿತ್ರೆ ಪ್ರಾರಂಭವಾಗುವುದು ಭೂಲೋಕದಿಂದ ಪ್ರಾರಂಭ ಆಗೋದಿಲ್ಲ. ಎಲ್ಲಿಂದ? ಕೈಲಾಸದಿಂದ. ಕೈಲಾಸ ನೋಡಿರೇನು? ಯಾರಾದರೂ ನೋಡಿರಿ? ಸತ್ತವರು ಕೈಲಾಸಕ್ಕೆ ಹೋದ್ರು ಅಂತ ಹೇಳ್ತಾರೆ. ಹೋದವರು ಹೊಳ್ಳಿ ಬಂದಿಲ್ಲ, ವರದಿನ ತಂದಿಲ್ಲ. ಆದ್ರೂ ನಮ್ಮ ಶರಣರು ಯಾವುದನ್ನು ನಂಬಲಿಲ್ಲ. ಕೈಲಾಸವೆಂಬುದೊಂದು ಗುಡ್ಡ ಕಾಣಿರೋ, ಅಲ್ಲಿರುವನೊಬ್ಬ ಹೆಡ್ಡ ಕಾಣಿರೋ, ಅಲ್ಲಿರುವವರೆಲ್ಲರೂ ಮೈಗಳ್ಳರು ಕಾಣಿರೋ ಅಂತ ಹೇಳಿ ನಮ್ಮ ಶರಣರು ಕೈಲಾಸವನ್ನು ನಂಬಲಿಲ್ಲ. ಹಾಗಾದ್ರೆ ಹಿಂದಿನವರೆಲ್ಲ ಕೈಲಾಸ ಎಲ್ಲೈತೆ ಅಂತೇಳಿ ಮ್ಯಾಲೆ ತೋರಿಸಿದ್ರು, ನಮ್ಮವರು ಕೈಲಾಸವನ್ನು ಮ್ಯಾಲೆ ತೋರಿಸ್ಲಿಲ್ಲ. ಎಲ್ಲಿ ತೋರಿಸಿದ್ರು ಅಂತ ಕೇಳಿದ್ರೆ, ಕೈಲಾಸ ಮ್ಯಾಲಿಲ್ಲೋ ತಮ್ಮ, ಅದು ಎಲ್ಲಿದೆ ಅಂತ ಕೇಳಿದ್ರೆ ನಿನ್ನ ಕಾಲ್ ಕೆಳಗಿದೆ ಅಂತ ಹೇಳಿ ಏನು ಹೇಳಿದ್ರು ಅಂತ ಕೇಳಿದ್ರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿ ಕೈಲಾಸವನ್ನು ಎಲ್ಲಿ ತೋರಿಸಿದ್ರಿ?
ಕೆಳಗೆ ಕಾಲ್ ಕೆಳಗಡೆ ತೋರಿಸಿದ್ರು. ದೇವಲೋಕ ಮಾರ್ತ್ಯಲೋಕ ಬೇರೆಲ್ಲ ಕಾಣಿರೋ, ದೇವಲೋಕ ಮಾರ್ತ್ಯಲೋಕ ಬೇರೆಲ್ಲ ಕಾಣಿರೋ, ದೇವಲೋಕ ಮಾರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮಾರ್ತ್ಯಲೋಕ ಬೇರೆಲ್ಲ ಕಾಣಿರೋ ಕಾಣಿರೋ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣು ಕೂಡಲ ಸಂಗಮ ದೇವ 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 ದೇವ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣು ಕೂಡಲ ಸಂಗಮ ದೇವ, ದೇವಲೋಕ ಮಾರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮಾರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮಾರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ದೇವಲೋಕವನ್ನ ಸ್ವರ್ಗಲೋಕವನ್ನ ಮ್ಯಾಲ ಹುಡುಕ್ಲಿಲ್ಲ, ನಮ್ಮವರು ಇಲ್ಲೇ ಹುಡುಕಿದ್ರು, ಇಲ್ಲೇ ಹುಡುಕಿದ್ರು. ಅದಕ್ಕೆ ಶರಣರು ಹೇಳ್ತಾರ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಅಯ್ಯ ಅಂದ್ವಿ ಅಂತ ಕೇಳಿದ್ರೆ ಸ್ವರ್ಗ, ಎಲವೋ ಎಂದಡೆ ನರಕ ಅಂತ ಹೇಳ್ತಾರೆ. ನಿಮ್ಮ ವೀರೇಶ್ವರ ಶರಣರಿದ್ರಲ್ಲ, ಅವ್ರಿಗೆ ಈ ಬಸವಣ್ಣ ಇದಾನಲ್ಲ, ಯಾವ ಊರದು, ಕೊಡೇಕಲ್, ಆ ಶಿವಯೋಗಿಗಳು ಬರ್ತಾರೆ, ಇನ್ನು ಮೇಲೆ ಶರಣ ಸಂಸಾರ ಸಾಕಪ್ಪ ಇನ್ನು ಬಿಡು ಅಂತ ಹೇಳ್ತಾರೆ. ಹೇಳಿದಾಗ ಕೊಡೇಕಲ್ ಯೋಗಿಗಳು ಅವ್ರಿಗೆ ಹೇಳಿದಾಗ ತಮ್ಮ ಹೆಂಡತಿ ಇರ್ತಾರಲ್ಲ, ಗುರುದೇವಿ ಅವ್ರು ಇರ್ತಾರಲ್ಲ, ಅವ್ರಿಗೆ ಏನಂತಾರೆ ಹೆಂಡತಿ ಅಂತ ಹೇಳಿದನ್ನು ಮಾಡಂಗಿಲ್ಲ. ಯಾಕ್ರಿಪ್ಪ ಜಂಗಮರು ಬಂದಾರ, ಪ್ರಸಾದ ಮಾಡ್ರಿಪ್ಪ, ಪ್ರಸಾದ ಮಾಡಿದ್ರೇನ್ರಿಪ್ಪ, ಲಿಂಗ ಪೂಜೆಗೆ ರೆಡಿ ಮಾಡಿರೇನ್ರಿಪ್ಪ ಅಂತಿದ್ರಂತ. ಯಾರಂತಿದ್ರು? ಅದಕ್ಕೆ ನಮ್ಮ ಶರಣರು ಹೆಣ್ಮಕ್ಳಿಗೂ ಬೆಲೆಯನ್ನು ಕೊಟ್ಟರು, ಗಂಡು ಮಕ್ಕಳಿಗೂ ಬೆಲೆಯನ್ನು ಕೊಟ್ಟರು. ಮಲೆ ಮೂಡೆ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ಹೆಣ್ಣಿಗೂ ಗಂಡಿಗೂ ಸಮಾನ ಸ್ಥಾನವನ್ನು ಕೊಟ್ಟವರು 12ನೇ ಶತಮಾನದ ಶರಣರು ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು, ನಾವೆಲ್ಲ ನೆನಪಿಟ್ಕೋಬೇಕು. ಅದಕ್ಕೆ ಭಾಳ ಅವ್ವಾರಿಗೆ ಚಂದ ಮಾತಾಡ್ತಿರ್ತಾರೆ. ನೀವಾದ್ರೂ ನಿಮ್ಮ ಸಂಸಾರದಾಗ ನೀವು ಹೆಂಗೆ ಅವ್ರಿಗೆ ರೀ ಅಂತೀರಲ್ಲ, ರೀ ಅಂತೀರ, ಏನಂತೀರ, ಏನೇನು ಅಂತಿರ್ತಾರೆ ಪಾಪ. ನಿಮ್ಗೆ ಇವು ಇರ್ತಾವೆ, ನಾವು ಹೆಂಗೆ ಹೇಳೋಕ್ಕಾಗತ್ತೆ ಅದನ್ನ? ಅವರು ನಿಮ್ಗೆ ರೀ ಅನ್ಬೇಕು, ನಿಮಗೂ ಅವರು ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅಲ್ಲಿ ಏನಿರ್ತತಿ? ಸ್ವರ್ಗ ಇರ್ತತಿ. ಸಂಸಾರ ಅಂದ್ರೆ ನಂದನವನ ಆಗ್ತದೆ. ನಮ್ಮ ಸಂಸಾರ ಆಡಕ್ಕೆ ಹತ್ಬಿಡ್ತಾರೆ ನೋಡಿ ಹುಡುಗರು, ಎಷ್ಟು ಹುಷಾರಿ ಅದಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ಅದಕ್ಕಾಧಾರ. ನಮ್ಮ ಸಂಸಾರ ಹಂಗಿದ್ರೆ ನಮ್ಮ ಸಂಸಾರ ಹೆಂಗಿರ್ತತಿ? ಇಲ್ಲಂದ್ರೆ ಏನಾಗ್ತತಿ? ಅವನ ಹೇಳ್ತಾನೆ, ನಮ್ಮ ಸಂಸಾರ ಹರಿದ ಗುಡಾರ. ಅರ್ಥ ಆಗತ್ತಲ್ಲ? ಏನು ಹಾಕಿದ್ರು ನೆಲಕ್ಕೆ ಹೋಗ್ತದಲ್ಲಿ ಸಹನೆ ಇರಂಗಿಲ್ಲ, ಶಾಂತಿ ಇರಂಗಿಲ್ಲ. ಹೆಂಡತಿ ಅಂದ್ರೆ ನಾ ತಾಳಿ ಕಟ್ಟಿನ ಅಂದ್ರೆ ಆಕಿ ಏನಾರ ಆಕಿ ಬೈಸ್ಕೊಳಕಿರಂಗಿಲ್ಲ, ಅಥವಾ ಗಂಡ ಅದಾನಂದ್ರೆ ನೀ ತಂದು ಹಾಕು ನಾ ತಿಂದು ಹಾಕ್ತೀನಿ ಅನ್ನೋ ಕಮ ಇರಂಗಿಲ್ಲ. ಹೌದನಲ್ಲ? ಹೌದನಲ್ಲ? ಅದಕ್ಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು.
ಅದಕ್ಕೆ ಸಂಸಾರ ಚಂದ ಇರ್ತದೆ. ಅದಕ್ಕಿಲ್ಲಿ ನಮ್ಮ ಯಾವ ಮಹಾದೇವಿ ಇಲ್ಲಿ ಹುಟ್ಟಿ ಬರಾಕತ್ತಾಳ ಎಷ್ಟು ಚಂದ ಹೇಳ್ತಾನೆ. ಹರಿಹರ ಮೊಟ್ಟ ಮೊದಲು ಮಹಾದೇವಿ ಅಕ್ಕನ ಬಗ್ಗೆ ಬರೀತಾನೆ. ಮಹಾದೇವಿ ಅಕ್ಕಗಳ ರಗಳೆ ಕೇಳಾಕತ್ತೀರಲ್ಲ. ಏ ತಂಗಿ, ಏ ಅವಿ, ಮುಂದೆ ಕುಂತು ಮಾತಾಡಬೇಡ್ರಿ, ಇಲ್ಲಿ ನನ್ನ ಕಡೆ ನೋಡ್ರಿ. ಏನು ಹೇಳಾಕತ್ತಿದ್ದೆ? ಮೊನ್ನೆ ಇಲ್ಲಿ ಜೈನಾಪುರ ಪುರಾಣ ಹೇಳಾಕತ್ತಿದ್ವಿ, ಪ್ರವಚನ ಮಾಡಾಕತ್ತಿದ್ವಿ. ಬಸವ ಸರ ಏನು ಹೇಳಾಕತ್ತಿದ್ವಿ ಅಂತಂದ್ವಿ. ಇವು ಹುಡುಗರು ಗಲಾಟೆ ಮಾಡಾಕತ್ತಿದ್ವ. ಗಲಾಟೆ ಮಾಡ್ಬೇಡಿ, ಸುಮ್ ಕುತ್ಕೋರಿ. ಏನು ಹೇಳಾಕತ್ತಿದ್ವಿ ಅಂದರೆ ಪ್ರವಚನ ಹೇಳಾಕತ್ತೀರಿ ಹೇಳ್ರಿ ಅಂತಂದ್ಲು ಒಬ್ಬಾಕಿ. ಅಲ್ಲ ಇವನ ಅಂದೆ ನಾನು. ಮತ್ತು ಹಂಗಂದಿಗಿದ್ದೀರಿ ವಾಯವ್ವ. ಹೌದಲ್ಲ, ಪ್ರವಚನದಾಗ ಏನು ಹೇಳಾಕತ್ತಿದ್ದೆ ಅಂದೆ. ಏನೋ ಹೇಳಾಕತ್ತಿದ್ದಿರಿ ತೋರಿ, ಒಟ್ಟು ಹೇಳ್ರಿ ಅಂತಾಳಕ್ಕೆ. ನೋಡ್ರಿ, ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಇಲ್ಲಿ ಹರಿಹರ 13ನೇ ಶತಮಾನದಲ್ಲಿ ಬಸವಣ್ಣ ಆಗಿ ಹೋದ, 12ನೇ ಶತಮಾನದಲ್ಲಿ ಬಸವಣ್ಣನವರಾಗಿ ಹೋದರು. ಮುಂದೆ ಬಸವಣ್ಣನನ್ನು ಅರ್ಥ ಮಾಡಿಕೊಟ್ಟವ, ಈ ಜಗತ್ತಿಗೆ ತೋರಿಸಿಕೊಟ್ಟವರು ಯಾರು ಅಂತ ಕೇಳಿದರೆ, ಯಾರು? ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಾಹಿತ್ಯ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆ ಕನ್ನಡಿಯಲ್ಲಿ ಹಿಡಿದಿಟ್ಟವ ಯಾರು ಅಂತ ಕೇಳಿದರೆ ಹರಿಹರ. ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಬಸವಣ್ಣನ ಚರಿತ್ರೆಯನ್ನ ಹೇಳಿ ರಗಳೆಯ ಕವಿ ಎನಿಸ್ಕೊಂತಾನ. ಆತ ಯಾರ ರಗಳೆಯನ್ನು ಬರಿತಾನ ಅಂತ ಕೇಳಿದ್ರೆ ಮಹಾದೇವಿ ಅಕ್ಕಗಳ ರಗಳೆ ಅಂತ ಬರಿತಾನ. ಹಿಂದೆ ಕೈಲಾಸದಲ್ಲಿ ಪಂಪಾ ವಿರೂಪಾಕ್ಷನ ಮಹಾಸಭೆಯಲ್ಲಿ, ಲಕ್ಷ್ಯ ಕೊಟ್ಟು ಕೇಳ್ರಿ ಅಂದ್ರೆ ತಿಳಿತದೆ, ಇಲ್ಲಂತ ತಿಳಿಯಂಗಿಲ್ಲ. ಪಂಪಾ ವಿರೂಪಾಕ್ಷ ಅವ ಹಂಪೆಯಲ್ಲಿ ಬದುಕಿದ್ದ, ಅದಕ್ಕೆ ಪಂಪಾ ವಿರೂಪಾಕ್ಷ ಅಂತೇಳಿ ದೇವ್ರಿಗೆ ಕರೆದ. ಪಂಪಾ ವಿರೂಪಾಕ್ಷನ ಕೈಲಾಸದಲ್ಲಿ ಏನು ಅಂತ ಕೇಳಿದ್ರೆ ಕುತ್ಕೊಂಡಂತ ಸಂದರ್ಭದಲ್ಲಿ ಪಾರ್ವತಿ ಬಗ್ಗೆ ಪರಮೇಶ್ವರ ಕೇಳಿದ್ನಂತ. ಏನಂತ ಹೇಳಿ? ಗುಪ್ತ ಗಣೇಶ್ವರ ಅನ್ನುವಂಥ ಅವನ ಪ್ರಮತ ಇರ್ತಾನ. ಅವನಿಗೆ ಪರಮಾತ್ಮ ಕೇಳ್ತಾನ, ಗುಪ್ತ ಗಣೇಶ, ಪಾರ್ವತಿ ಎಲ್ಲೆದಾಳ ಅಂತ ಹೇಳಿ ಕೇಳಿದಾಗ ಅವ ಏನು ಮಾಡಿದ ಅಂತ ಕೇಳಿದ್ರೆ, ಎಲ್ಲಿ ಅಮ್ಮಾರದಾರ ನೋಡ್ಕೊಂಡು ಬರ್ತೀನಿ ಅಂತೇಳಿ ಹುಡುಕೊಂತ ಎಲ್ಲಿಗೆ ಬಂದ ಅಂತ ಕೈಲಾಸಕ್ಕೆ ಬಂದ. ಕೈಲಾಸದ ಮತ್ತೊಂದು ಭಾಗಕ್ಕೆ ಬಂದು ಹುಡುಕಾಡಕತ್ತಿದ. ಹುಡುಕಾಡು ಹೊತ್ನಾಗ ಪಾರ್ವತಿ ಎಲ್ಲಿದ್ದಲ್ಲ ಅಲ್ಲಿ ಬಂದಾಗ ಅಲ್ಲಿ ಪಾರ್ವತಿ ಕುತ್ಕೊಂಡಿದ್ಲು. ಲಕ್ಷ್ಮಿ, ಸರಸ್ವತಿ, ಶಚಿದೇವಿಯರು ಆ ಪಾರ್ವತಿ ಕಾಲನ್ನು ಒತ್ತಾ ಇದ್ರು. ನಿಮ್ಮ ಮನೆಯೊಳಗೆ ನಿಮ್ಮ ಸ್ವಸ್ಥರು ಒತ್ತಿರ್ತಾರಲ್ಲ ಕಾಲನ್ನು, ಏನರಂದ್ರೆ ಕಾಲು ಒತ್ತಾರ, ಏನು ಅಲ್ಲಿಲ್ಲ ಕುತ್ತಿಗೆ ಒತ್ತಾರೆ. ಮತ್ತು ಹಂಗೆ ತಿಳ್ಕೊಂಡು ಇರಲಿ, ಹಾಗೆ ಹೇಳ್ತೀನಿ. ಹೌದಲ್ಲ? ನೋಡಿ, ಕಾಲನ್ನು ಒತ್ತಾಕತ್ತಿದ್ರು. ಕಾಲನ್ನು ಒತ್ತುವ ಮುಂದೆ ಇವ ಬಂದ, ಗುಪ್ತ ಗಣೇಶ ಬಂದು ಉದ್ದಕ ಸಾಷ್ಟಾಂಗ ಹಾಕಿದ. ಪಾರ್ವತಿ ಎಲ್ಲ ಉದ್ದಕ ಸಾಷ್ಟಾಂಗ ಹಾಕಿದ. ಉದ್ದಕ ಸಾಷ್ಟಾಂಗವನ್ನು ಹಾಕು ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಅಲ್ಲೇ ಉದ್ದಕ ಸಾಷ್ಟಾಂಗವನ್ನು ಹಾಕಿದಾಗ ಅಲ್ಲಿ ಮಹಾದೇವಿ ಅಂತೇಳಿ ಕುಂತಿರ್ತಾಳೆ. ಅಲ್ಲೇ ಅವನ ಕಾಲು ಯಾರಿಗೆ ತಾಗಿ ಬಿಡ್ತದಂತ ಕೇಳಿದ್ರೆ, ಅಲ್ಲೇನು ಮಹಾದೇವಿ ಕುಂತಿದ್ಲಲ್ಲ, ಆ ಮಹಾದೇವಿಗೆ ಕಾಲು ಬಡ್ದು ಬಿಡ್ತದೆ. ಆಕಿ ಬೇಯಾಕೆ ಹತ್ತು ಬಿಡ್ತಾಳೆ. ಆ ರುದ್ರಕನ್ನಿಕೆ ಆಕಿ ಮಹಾದೇವಿ ಅನ್ನುವಂಥವಳು ರುದ್ರಕನ್ನಿಕೆ. ಆಕಿ ಕಾಲು ಬಡ್ದಾಗ ಆಕಿ ಅಂತಾಳೆ, ಏ ನಿನ್ನ ಯಾವ ಶಿವಭಕ್ತ, ಯಾವ ಸೀಮೆ ಶಿವಭಕ್ತ ನೀನು? ನಿನಗೆ ತಿಳಿಯೋದಿಲ್ಲೇನು? ಕಾಣಂಗಿಲ್ಲ ನಿನ್ನ ಕಣ್ಣು, ನನ್ನ ಕಾಲು ಬಡಿತು ಅಂತ ಹೇಳಿ, ನೀ ಯಾವ ಶಿವಭಕ್ತ, ನೀ ಯಾವ ಸಂಸ್ಕಾರವಂತ ಅಂತ ಹೇಳಿ ಅಂದುಬಿಡ್ತಾಳ. ಅಂದಾಗ ಪಾರ್ವತಿಗೆ ನಮಸ್ಕಾರ ಮಾಡಿರ್ತಾನಲ್ಲ, ಪಾರ್ವತಿ ಮಹಾದೇವಿಗಂತಾಳೆ, ಏ ಮಹಾದೇವಿ, ಅವ ನಮಸ್ಕಾರ ಮಾಡಿದ್ದು ನನಗೆ, ನಿನಗೆ ಕಾಲು ಬಡದೈತೆ ಅಂದ್ರೆ ಎಷ್ಟು ಇದನ್ನು ಮಾಡಿದೆಲ್ಲ ನೀನು. ಅದಕ್ಕೆ ಅವನ ಮನಸ್ಸನ್ನು ನೂಯಿಸಿದಲ್ಲ ನೀನು. ಯಾರಿಗೆ? ಗುಪ್ತ ಗಣೇಶನಿಗೆ ಅಂದು ಮನಸ್ಸನ್ನು ನೂಯಿಸಿದಲ್ಲ. ಅದಕ್ಕೆ ನೀನೇನಾಗು ಅಂತ ಕೇಳಿದ್ರೆ, ಆ ಪಾಪವನ್ನು ಕಳ್ಕೊಳ್ಳಿಕ್ಕಾಗಿ ಈ ಭೂಮಿಯಲ್ಲಿ ಒಬ್ಬ ಶಿವಭಕ್ತರ ಹೊಟ್ಟೆಯಲ್ಲಿ ಹುಟ್ಟಿ ಭಕ್ತಿಯನ್ನು ಪ್ರಸರಣವನ್ನು ಮಾಡಿ ಬಾ ಅಂತ ಹೇಳಿ ಶಾಪವನ್ನು ಕೊಟ್ಲಂತ. ಆ ರುದ್ರಕನ್ನಿಕೆ ಮಹಾದೇವಿಯೇ ಭೂಮಿಯಲ್ಲಿ ಅಕ್ಕ ಮಹಾದೇವಿಯಾಗಿ ಹುಟ್ಟಿ ಬಂದ್ಲು. ಅಕ್ಕ ಮಹಾದೇವಿಯಾಗಿ ಹುಟ್ಟಿ ಬರ್ತಾ ಇದ್ದಾಳೆ. ಇಲ್ಲಿ ಹರಿಹರ ಏನು ಮಾಡಿದ ಅಂತ ಕೇಳಿದ್ರೆ, ಮಹಾದೇವಿಯನ್ನ ಶಾಪಗ್ರಸ್ತ ಕನ್ಯೆಯನ್ನಾಗಿ ಚಿತ್ರಣವನ್ನು ಮಾಡ್ತಾನೆ. ತನ್ನ ಎದರಲ್ಲಿ ಅಂತ ಕೇಳಿದ್ರೆ ತನ್ನ ಕಾವ್ಯದಲ್ಲಿ.
ಮುಂದೆ ಅದೇ 14ನೇ ಶತಮಾನದಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ಕಲ್ಯಾಣ ಅಂತ ಬರ್ತದೆ. ಬಸವ ಕಲ್ಯಾಣ, ವಿಜಯ ಕಲ್ಯಾಣ, ಕೊಡೆ ಕಲ್ಯಾಣ ಅಂತೇಳಿ ನಮ್ಮಲ್ಲಿ 3 ಕಲ್ಯಾಣಗಳು ಬರ್ತಾವೆ. ಬಸವ ಕಲ್ಯಾಣ ಒಂದೇ ಅಲ್ಲ, ಕೊಡೆ ಕಲ್ಯಾಣ, ವಿಜಯ ಕಲ್ಯಾಣ. ವಿಜಯ ಕಲ್ಯಾಣ ಅಂತ ಕೇಳಿದ್ರೆ ಹಂಪಿಯಲ್ಲಿ ಏನು ಪ್ರೌಢದೇವರಾಯ ಆಳಿದ್ನಲ್ಲ ಅದಕ್ಕೆ ವಿಜಯ ಕಲ್ಯಾಣ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಚಾಮರಸ ಎಡೆಯೂರಿನ ಸಿದ್ಧಲಿಂಗ ಶಿವಯೋಗಿಗಳು 701 ವಿರಕ್ತರನ್ನು ಕರೆದುಕೊಂಡು ಬಂದು ಅಲ್ಲಿ ಬರ್ತಾರೆ. ಅಲ್ಲಿ ಶೂನ್ಯ ಸಂಪಾದನೆಗಳಲ್ಲಿ ಹುಟ್ಟುಕೊಂಡು ಬರ್ತಾವು. ಹಲಗೆ ಯಾರ್ಯಾರು? ಗುಮ್ಮಳಾಪುರದ ಸಿದ್ಧಲಿಂಗ ಒಡೆಯರು ಇವರೆಲ್ಲ ಶರಣರ ವಚನಗಳನ್ನು ಸ್ಥಳಕಟ್ಟುಗಳನ್ನಾಗಿ ವಿಂಗಡಣೆಯನ್ನ ಮಾಡಿ ಅವುಗಳಿಗೆ ಒಂದೊಂದು ಹೆಸರನ್ನು ಕೊಡ್ತಾರೆ. ಅದಕ್ಕೇನು ಅಂತ ಕೇಳಿದ್ರೆ ಶೂನ್ಯ ಸಂಪಾದನೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು ತಾಯಂದಿರೇ, ಶರಣರೇ. ಇಷ್ಟಕೊಂಡ ಬಿಡಿಸಿ ಯಾಕಿದನ್ನು ಹೇಳಾಕತ್ತೀನಿ ಅಂತ ಕೇಳಿದ್ರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಗೊತ್ತಿರಲಾರ್ದ ಯಾರಿಗೆ ಗೊತ್ತಿರಬೇಕು? ಸ್ಥಳಕಟ್ಟುಗಳಾಗಿ ವಿಂಗಡಣೆ ಮಾಡ್ತಾರಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ ಏನು ಶಟಸ್ಥಲಗಳ ಮೂಲಕವಾಗಿ ಆ ವಚನಗಳನ್ನು ಕಟ್ಟಿಕೊಡ್ತಾರ. ಅವಕ ಶೂನ್ಯ ಸಂಪಾದನೆ ಅಂತ ಹೇಳಿ ನಮ್ಮವರು ಹೇಳ್ಕೊಂಡು ಬರ್ತಾರೆ. ಹಂಗ ಚಾಮರಸ ಪ್ರಭುಲಿಂಗ ಲೀಲೆಯನ್ನು ಬರೀತಾನ. ಪ್ರಭುಲಿಂಗ ಲೀಲೆಯನ್ನು, ಪ್ರಭುವಿನ ಲೀಲೆಯನ್ನು ಬರ್ಕೊಂಡು ಬರ್ತಾನ. ಅವೊಂದು ಕಥೆಯನ್ನು ಬರ್ಕೊಂಡು ಬರ್ತಾನ. ಒಮ್ಮೆ ಶಿವನ ಒಡ್ಡೋಲಗದಲ್ಲಿ ಪಾರ್ವತಿ ಪರಮೇಶ್ವರರು ಕುತ್ಕೊಂಡಿದ್ರಂತ. ಅವ ಏನು ಬರೀತಾನ ಅಕ್ಕ ಮಹಾದೇವಿ ಬಗ್ಗೆ. ಲಕ್ಷ್ಯ ಕೊಟ್ಟು ಕೇಳ್ರಿ ಮಕ್ಕಳೇ. ಶಿವನ ಒಡ್ಡೋಲಗದಲ್ಲಿ ಪಾರ್ವತಿ ಪರಮೇಶ್ವರ ಕುತ್ಕೊಂಡಾಗ ಒಮ್ಮೆ ಪಾರ್ವತಿ ಶಿವನಿಗೆ ಕೇಳಿದ್ಲಂತೆ. ಏನಂತೇಳಿ ಪ್ರಶ್ನೆ ಮಾಡ್ತಾಳೆ ಅಂತ ಕೇಳಿದ್ರೆ, ಪರಮಾತ್ಮನೇ, ನಿನ್ನ ಒಡ್ಡೋಲಗದಲ್ಲಿ ಘನಮಹಿಮರೆಲ್ಲರೂ ಅದಾರಲ್ಲ, ಈ ಘನಮಹಿಮರೆಲ್ಲರೂ ತಪಸ್ವಿಗಳದಾರ, ಘನಮಹಿಮರದಾರ, ಎಲ್ಲರೂ ಅದಾರಲ್ಲ, ಇವರು ಭವಕ್ಕೆ ಬಾರದೆ ನಿತ್ಯ ಸುಖದಿಂದ ಇದ್ದಾರೆಯೋ ಅಥವಾ ಅವರು ಭವಕ್ಕೆ ಬಂದಿದ್ದಾರೆಯೋ, ಅವರು ಹುಟ್ಟು ಸಾವಿಗೆ ಒಳಗಾಗ್ಯಾರ ಅಥವಾ ಅವರು ಹುಟ್ಟು ಸಾವಿಗೆ ಒಳಗಾಗಿಲ್ಲವೋ ಅಂತ ಕೇಳ್ತಾಳೆ. ಕೇಳಿದಾಗ ಆ ಪಾರ್ವತಿಗೆ ಪರಮಾತ್ಮ ಹೇಳ್ತಾನೆ, ನೋಡು ಪಾರ್ವತಿಯೇ, ಯಾರು ನಾಮರೂಪ ಕ್ರಿಯೆಗಳನ್ನು ಗೆಲ್ಲಬಲ್ಲವರದಾರಲ್ಲ ಅವ್ರ ಹೊರತು ಏನು ಅಂತ ಕೇಳಿದ್ರೆ, ಯಾರು ನಾಮ ರೂಪ ಕ್ರಿಯೆಗಳನ್ನ ಗೆದ್ದವರದಾರಲ್ಲ ಅವ್ರಿಗೆಲ್ಲ ಏನು ಅಂತ ಕೇಳಿದ್ರೆ ಅವರು ಇಲ್ಲಿ ನಿತ್ಯ ಸುಖವನ್ನು ಹೊಂದಾಕತ್ತಾರ. ಅವನು ಯಾರು ಗೆದ್ದಿಲ್ಲವೋ ಅವರು ಭೂಲೋಕದಲ್ಲಿ ಹುಟ್ಟಿ ಬಂದಾರ ಅಂತ ಹೇಳಿ ಪರಮಾತ್ಮ ಪಾರ್ವತಿಗೆ ಹೇಳಿದ್ನಂತ. ಹೇಳಿದಾಗ ಪಾರ್ವತಿ ಕೇಳ್ತಾಳ, ಹಂಗಾರ ಭೂಲೋಕದಲ್ಲಿ ನಿಜ ಸುಖವನ್ನು ಬೋಧಿಸುವಂಥವ್ರು ಯಾರದಾರ? ನಿಜ ಸುಖವನ್ನು ಬೋಧಿಸುವಂಥವ್ರು ಯಾರದಾರ ಅಂದಾಗ ಪರಮಾತ್ಮ ಭಾಳ ವರ್ಣನೆ ಮಾಡಿಬಿಡ್ತಾನೆ. ಭೂಲೋಕದಲ್ಲಿ ಒಬ್ಬ ಅದಾನ, ಅವ ಯಾರು ಅಂತ ಕೇಳಿದ್ರೆ ಅಲ್ಲಮ ಪ್ರಭು ಅನ್ನುವದಾನ. ಅವ ನಿಜ ಸುಖವನ್ನು ಬೋಧೆಯನ್ನು ಮಾಡುವಂಥವದನ. ನಾನು ಬೇರೆಯಲ್ಲ, ಅಲ್ಲಮ ಬೇರೆಯಲ್ಲ. ಹೌದು ಹೌದು ಅಂದವರನ್ನ ಅಲ್ಲ ಅಲ್ಲ ಅನಿಸುವಂತ ಅಲ್ಲಮನ ಸ್ವರೂಪ ಯಾರದ ಕೇಳಿದ್ರೆ ಅಲ್ಲಮ ಪ್ರಭುದೇವರದಾನ. ಅವನೇ ಭೂಲೋಕದಲ್ಲದಾನ. ಶಿವ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಶಿವನಾಗಿಯೇ ಭೂಲೋಕದಲ್ಲಿ ಸಂಚಾರ ಮಾಡಾಕತ್ತಾನ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ ಪರಮಾತ್ಮ ಹೇಳಿದಾಗ ಪಾರ್ವತಿ ಅಂತಾಳ, ಹೌದಾ ನಿನ್ನ ಸ್ವರೂಪಿ ಅದಾನವ? ಹೌದೌದಂದವ್ರನ್ನ ಅಲ್ಲಿ ಮಾಡ್ಯಾನ. ಹೇಳ್ತಾರಲ್ಲ, ಮನುಷ್ಯರಿಗೆ ಗಂಡಿಗೆ ಚಟ ಇರಬಾರ್ದಂತ, ಹೆಣ್ಣಿಗೆ ಹಠ ಇರಬಾರ್ದಂತ ಒಂದು ಮಾತನ್ನು ಹೇಳ್ತಾರೆ ಅನಬೈಕ್. ಈಕಿಗೆ ಪಾರ್ವತಿಗೆ ಹಠ ಇರ್ತದೆ. ಅವ ಹೌದೌದಂದವ್ರನ್ನ ಅಲ್ಲ ಮಾಡ್ತಾನಲ್ಲ, ಹಂಗಾರ ನನ್ನ ಮಾಯಾ ರೂಪವನ್ನು ಕಳಿಸಿ ಅವನನ್ನು ಏನು ಮಾಡ್ತೀನಿ ಅಂತ ಕೇಳಿದ್ರೆ ನಾ ಅಲ್ಲ ಅನ್ನಿಸ್ತೇನೆ ಅವನ್ನ ಅಂತ ಹೇಳಿ ತನ್ನ ಮಾಯಾ ರೂಪವಾಗಿರ್ತಕ್ಕಂಥ ಮಾಯಾದೇವಿಯನ್ನ ಎಲ್ಲಿ ಕಳಿಸ್ಕೊಡ್ತಾಳಂತ ಕೇಳಿದ್ರೆ ಇಲ್ಲೇನಿದ್ನಲ್ಲ ಅಲ್ಲಮ ಬನವಾಸಿಯಲ್ಲಿ ಹುಟ್ಟಿ ಬಂದು ಇಲ್ಲಿ ಲೀಲಾ ಪ್ರಸಂಗವನ್ನ ಮಾಡ್ತಾ ಇದ್ದ ಅವನಲ್ಲಿ ಯಾರನ್ನ ಕಳಿಸ್ಕೊಡ್ತಾಳಂತ ಕೇಳಿದ್ರೆ ಮಾಯಾದೇವಿಯನ್ನ. ಅಲ್ಲಮನನ್ನ ಗೆದ್ದು ನೀ ಏನು ಮಾಡಂತ ಕೇಳಿದ್ರೆ ಅವನನ್ನ ಸೋಲಿಸಿ ಬಾ ಅಂತ ಹೇಳಿ ತನ್ನ ಸಾತ್ವಿಕ ಕಳೆ ಮತ್ತು ಕತ್ತಲೆಯುಳ್ಳಂಥ ಕಳೆ ಮಾಯಾ ಕಳೆಯನ್ನ ಕಳಿಸ್ಕೊಡ್ತಾಳೆ. ಆಕಿನ ಇಲ್ಲಿ ಯಾರಾಗಿ ಬರ್ತಾಳಂತ ಕೇಳಿದ್ರೆ ಮಾಯಾದೇವಿಯಾಗಿ ಬರ್ತಾಳ. ಆಕಿ ಎಲ್ಲಿ ಹುಟ್ಟುತ್ತಾಳ ಅಂತ ಕೇಳಿದ್ರೆ ಬನವಾಸಿಯಲ್ಲಿ ಹುಟ್ಟಿ ಬರ್ತಾಳ. ಅವಳ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ಮಮಕಾರ ಮೋಹಿನಿ. ಹೆಸರು ಹೆಂಗಿದೆ ನೋಡ್ರಿ, ಮಮಕಾರ ಮತ್ತು ಮೋಹಿನಿಯರ ಮಗಳಾಗಿ
ಮಾಯಾದೇವಿ ಎಲ್ಲಿ ಹುಟ್ಟಿ ಬರ್ತಾಳಂತ ಕೇಳಿದ್ರೆ ಬನವಾಸಿಯಲ್ಲಿ ಹುಟ್ಟಿ ಬರ್ತಾಳ. ಪಂಪ ಹೇಳ್ತಾನಲ್ಲ, ಆರಂಕುಶ ವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರಲ್ಲ, ಆ ಬನವಾಸಿಯಲ್ಲಿ ಹುಟ್ಟಿ ಬರ್ತಾಳ. ಹುಟ್ಟಿ ಬಂದು ಈ ಮನೆತನದ ಒಬ್ಬ ಗುರು ಇರ್ತಾನ, ಅವನ ಹೆಸರು ಹೆಂಗಿದೆ ನೋಡ್ರಿ, ಮಮಕಾರ ಮೋಹಿನಿ. ಇವ್ರ ಹೆಸರ, ಮಗಳ ಹೆಸರು ಮಾಯಾದೇವಿ. ಆ ಮಾಯಾದೇವಿಯ ತಂದೆ ತಾಯಿಯ ಗುರು ಯಾರು ಇರ್ತಾರಂತ ಕೇಳಿದ್ರೆ ಅಹಂಕಾಚಾರ್ಯ ಅಂತ ಇರ್ತಾನೆ. ಅಹಂಕಾರ ಆಚಾರ್ಯ ಅನ್ನುವಂಥ ಒಬ್ಬ ಗುರು ಇರ್ತಾನ. ಈ ಮಾಯಾದೇವಿ ಬೆಳೆದು ದೊಡ್ಡವಳು ಆದ್ಬಿಟ್ಲೆ ವಯಸ್ಸಿಗೆ ಬರ್ತಾಳ. ಇವಳಿಗೆ ಲಗ್ನ ಮಾಡಬೇಕಾಗಿರ್ತದೆ. ಲಗ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವಳಿಗೆ ವರವನ್ನು ಹುಡುಕ್ಬೇಕಲ್ಲ. ಇವ ಅಹಂಕಾರ ಆಚಾರ್ಯ ಹೇಳ್ತಾನ, ಇವಳು ಎದಕ್ಕೆ ಸಮರ್ಥದಾಳ ಅಂತ ಕೇಳಿದ್ರೆ ಇವರು ಮನುಷ್ಯರನ್ನ ಲಗ್ನ ಆಗ್ಲಿಕ್ಕೆ ತಯಾರಿಲ್ಲ, ಯೋಗ್ಯಳಿಲ್ಲ. ಇವಳಿಗೆ ತಕ್ಕವರ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ ಅದಾನ, ಪರಮಾತ್ಮನೇ ಈಕಿ ಲಗ್ನ ಅಕ್ಕಳ ಅಂತ ಹೇಳಿ ಬೋಧೆ ಮಾಡ್ತಾನೆ. ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಮಧುಕೇಶ್ವರ ಲಿಂಗವನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಅವ ಸೂಚನೆಯನ್ನು ಕೊಡ್ತಾನೆ. ಆ ಪ್ರಕಾರ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಮಾಯಾದೇವಿ ದಿನ ಮಧುಕೇಶ್ವರ ದೇವಾಲಯ, ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ದಿನಂಪ್ರತಿ ಪೂಜೆಗಾಗಿ ಬರ್ತಿರ್ತಾಳೆ. ಪೂಜೆಗಾಗಿ ಬಂದಾಗ ಒಮ್ಮೆ ಪೂಜೆಯನ್ನು ಮಾಡಿ ಮಧುಕೇಶ್ವರ ದೇವಾಲಯದಲ್ಲಿ ನೃತ್ಯವನ್ನು ಮಾಡಿ ತನ್ನ ಮಧುಕೇಶ್ವರನಿಗೆ ಸೇವೆಯನ್ನು ಸಲ್ಲಿಸಿ ಒಂದು ಕಡೆ ಕುತ್ಕೊಂಡಿರ್ತಾಳೆ. ಆ ವಾರದಲ್ಲಿ ಕುತ್ಕೊಂಡಿರ್ತಾಳೆ. ಕುತ್ಕೊಂಡಾಗ ಇವೇನು ಅದಾನಲ್ಲ ಅಲ್ಲವ, ಬಹಳ ಸ್ಫುರದ್ರೂಪಿ ಇರ್ತಾನೆ. ಮೃದಂಗವನ್ನು ಬಾರಿಸ್ತಾ ಇರ್ತಾನೆ, ಮದ್ದಳೆಯನ್ನು ಬಾರಿಸಿ ಬಿಡ್ತಾನೆ. ಮೊದಲೇ ಶಿವ ಮೃದಂಗವನ್ನು ಮದ್ದಳೆಯನ್ನು ಬಾರಿಸಿದಾಗ ಯಾರು ಅವನ ಹಾಗೆ ಬಾರಿಸಂಗಿಲ್ಲ. ಆ ಧ್ವನಿಗೆ ಮರಳಾಗಿ ಬಿಡ್ತಾಳೆ. ಯಾರು ಮಾಯಾದೇವಿ ಮರಳಾಗಿ ಬಿಡ್ತಾಳೆ. ಮರಳಾದಾಗ ಯಾರು ಕರ್ಕೊಂಬರ್ರಿ, ಅವನ ಮೊದಲೇ ರಾಜನ ಮಗಳು, ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಹೇಳಿದಾಗ ಇವ ಬರ್ತಾನ. ಇವನ ರೂಪ, ಇವನ ಆಡಂಬರ, ಇವನ ತೇಜಸ್ಸುಳ್ಳದಂತ ಅವನ ಸ್ವರೂಪವನ್ನು ನೋಡಿ ಇವನ್ನ ನಾನು ಏನಾಗಬೇಕು, ಮೋಹಿತಳಾಗಿ ಬಿಡ್ತಾಳೆ. ಲಗ್ನ ಆಗಬೇಕು ಅಂತ ಹೇಳಿ, ಲಗ್ನವಾಗಬೇಕು ಅಂತ ಹೇಳಿ ಮೋಹಿತಳಾದಂಥ ಆ ಸಂದರ್ಭದಲ್ಲಿ ಮೋಹಿತಳಾಗಿ ಕಾಮಾತುರಳಾಗಿ ಬಿಡ್ತಾಳೆ. ಅವಾಗ ಇವಳನ್ನ ತನ್ನ ಗೆಳತಿಯರೆಲ್ಲ ಅರಮನೆಗೆ ಕರ್ಕೊಂಡು ಹೋಗ್ತಾರ. ಅರಮನೆಗೆ ಕರ್ಕೊಂಡು ಹೋದಾಗ ಈ ಅಲ್ಲಮ ಗುಡಿಯಾಗಿರ್ತಾನಲ್ಲ, ಈ ಅಲ್ಲಮನನ್ನು ಕರ್ಕೊಂಡೋಗಿ ಏನು ಮಾಡ್ತಾರಂತ ಕೇಳಿದ್ರೆ ಇವನ ನಾಟ್ಯಾಚಾರ್ಯನನ್ನಾಗಿ ಮಾಡಬೇಕು, ಅವಳಿಗೆ ಗುರುವನ್ನಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಮನನ್ನು ಎಲ್ಲಿಡ್ತಾರಂತ ಕೇಳಿದ್ರೆ ಮೋಹಿನಿ ದೇವಿ ಇರ್ತಾಳಲ್ಲ, ಅಲ್ಲಿ ಏನು ಮಾಯಾದೇವಿ ಇರ್ತಾಳಲ್ಲ, ಅವನಿಗೆ ನಾಟ್ಯವನ್ನು ಕಲಿಸುವಂತ, ಅವಳಿಗೆ ನಾಟ್ಯವನ್ನು ಕಲಿಸ್ಲಿಕ್ಕೆ ನಾಟ್ಯಾಚಾರ್ಯನನ್ನಾಗಿ ಇವನನ್ನ ಅಲ್ಲಿಡ್ತಾರೆ. ಅಲ್ಲಿಟ್ಟಾಗಿ ಇವ ಅಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ದಿನ ರಾತ್ರಿ ಮೋಹಾತುರಳಾಗಿಬಿಟ್ಟಿರ್ತಾಳೆ. ಅಲ್ಲಮನನ್ನು ಕಾಣಬೇಕು, ಅವನನ್ನು ನಾನು ಕೂಡಬೇಕು ಅನ್ನುವಂಥ ಒಂದು ಬಯಕೆಯಲ್ಲಿ ಯಾರು ಮಾಯಾದೇವಿ ಅವನ್ನ ಕೂಡ್ಲಿಕ್ಕೆ ಹೋಗ್ತಾಳೆ. ಅವಾಗ ಅಲ್ಲಮ ಹೆಂಗಿರ್ತಾನೆ ಅಂತ ಕೇಳಿದ್ರೆ ಯೋಮ ಮೂರುತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ ಅಂತ ಹೇಳಿ ಇಲ್ಲೇ ಚಾಮರಸ ಹೇಳ್ಕೊಂಡು ಬರ್ತಾನೆ. ಯೋಮ ಮೂರುತಿ ಅಂದ್ರೆ ಏನು? ನಾನು ನಿಮ್ಗೆ ತಿಳಿಯಂಗೆ ಬಹಳ ಸುಂದರವಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಯೋಮ ಮೂರುತಿ ಅಂದ್ರೆ ಏನು? ಮಕ್ಕಳೇ ಸುಮ್ ಕೂತ್ಕೋರಿ, ಏ ಸುಮ್ಕು ಈ ಕಡೆ ನೋಡ್ರಿ. ಯೋಮ ಮೂರುತಿ ಅಂದ್ರೆ ಏನು ಗೊತ್ತೇನು? ನಿಮಗೆ ತಿಳಿಯುವಂಗೆ ಉದಾಹರಣೆ ಹೇಳಬೇಕಾದ್ರೆ, ನಿಮ್ಮ ಮನೆಯೊಳಗೆ ಬೆಳಕಂಡಿ ಅದಾವ. ಬೆಳಕಂಡಿಯಿಂದ ಏನು ಬೀಳ್ತದೆ? ನಿಮ್ಮ ಮನೆಯೊಳಗೆ ಸೂರ್ಯನ ಕಿರಣ ಬೀಳ್ತದೆ. ಕಣ್ಣಿಗೆ ಕಿರಣ ಕಾಣ್ತದೆ, ಕೈಲೇ ಮುಟ್ಟಿದ್ರೆ ಅದನ್ನ ಮುಟ್ಟಕ್ಕೆ ಹೋಗ್ರಿ ಸಿಗೋದಿಲ್ಲ. ಕಿರಣ ನಮ್ಗೆ ಕೈಗೆ ಟಚ್ ಆಗಂಗಿಲ್ಲ. ಕಣ್ಣಿಗೆರ ಕಾಣ್ತದೆ, ಕೈಗೆರ ಸಿಗೋದಿಲ್ಲ. ಆ ಸಿದ್ಧಿಯನ್ನು ಯಾರು ಪಡ್ಕೊಂಡಿದ್ರು ಅಂತ ಕೇಳಿದ್ರೆ ಅಲ್ಲಮ ಪ್ರಭು ಪಡ್ಕೊಂಡಿದ್ನಂತೆ. ಏನಂತ ಹೇಳಿ, ಅಲ್ಲಮ ಕಾಣ್ತಿದ್ದ, ಮಾತಾಡ್ತಿದ್ದ, ನಗತಿದ್ದ, ಎಲ್ಲ ಮಾಡ್ತಿದ್ದ. ಆದ್ರೆ ಯಾರ ಮುಟ್ಟಾಕ್ ಹೋದ್ರೆ ಕೈಗೆ ಸಿಗ್ತಿದ್ದಿಲ್ಲ. ಆ ಸಿದ್ಧಿಯನ್ನು ಪಡ್ಕೊಂಡಿರುವ ಯಾರು ಅಂತ ಕೇಳಿದ್ರೆ ಅಲ್ಲಮ. ಅದಕ್ಕೆ ಅವನಿಗೆ ಏನಂತಾರಂತ ಕೇಳಿದ್ರೆ ಯೋಮ ಮೂರುತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ ಅಂತ ಹೇಳಿ ಚಾಮರಸ ಹೇಳ್ಕೊಂಡು ಬರ್ತಾನೆ. ಅವಳು ಮುಟ್ಟಾಕ ಹೋದಾಗ ಅವ ಏನಾಗ್ಬಿಡ್ತಾನೆ ಅಂತ ಕೇಳಿದ್ರೆ ಮಾಯವಾಗಿ ಹೋಗಿಬಿಡ್ತಾನೆ. ಮಾಯವಾಗಿ ಹೋಗಿ ಮಾಯಾದೇವಿಗೆ ಸಿಗಂಗಿಲ್ಲ. ಮಾಯಾ ಕೋಲಾಹಲನಾಗಿರ್ತಾನೆ ಇವ, ಸಿಗೋದಿಲ್ಲ. ಸಿಗಲಾರದಂಥ ಸಂದರ್ಭದಲ್ಲಿ ಮಾಯಾದೇವಿ ಹುಡುಕೊಂತ ಅರಮನೆಯನ್ನು ಬಿಡ್ತಾಳೆ. ಕಲ್ಲು ಮುಳ್ಳು ತೆಗ್ಗು ಬೆಟ್ಟವನ್ನು ಹುಡುಕ್ತಾ ಇವನು ಹುಡುಕೊಂತ ಹೋಗತ್ತಾಳ. ಅರಮನೆಯನ್ನು ಬಿಟ್ಟು ಬಿಡ್ತಾಳೆ. ಅವನ ಮೇಲೆ ಮನಸ್ಸನ್ನು ಇಟ್ಟಿರ್ತಾಳೆ. ಹುಡುಕೊಂತ ಹೋದಾಗ ಅವ ಸಿಗೋದಿಲ್ಲ.
ಇವಳ ತೊಂದರೆಯನ್ನು ನೋಡಿ ಅಲ್ಲಮ ಪ್ರತ್ಯಕ್ಷನಾಗ್ತಾನೆ. ಅಡವಿಯಲ್ಲಿ ಇವಳ ತೊಂದರೆಯನ್ನು ನೋಡಿ ಹುಡುಕೊಂತ ಅಡವಿಯಲ್ಲಿ ಬರುವುದನ್ನು ನೋಡಿ ಪ್ರತ್ಯಕ್ಷ ಆಕ್ಕಾನೆ. ಪ್ರತ್ಯಕ್ಷ ಆಗಿ ಅಲ್ಲಿ ಬೆಟ್ಟ ಆದಾಗ ಇತ್ತ ಕೈಲಾಸದಲ್ಲಿ ಪಾರ್ವತಿ ಏನು ಮಾಡಿರ್ತಂತ ಕೇಳಿದ್ರೆ, ನನ್ನ ಮಾಯಾಕಳೆಯಾಗಿರ್ತಕ್ಕಂಥ ಮಾಯಾದೇವಿಯನ್ನು ನಾ ಕಳಿಸಿದೆ, ಇವತ್ತಿಗೂ ಅಲ್ಲಮನನ್ನು ಗೆದ್ದಾಳಿಲ್ಲ, ಏನು ಉತ್ತರನ ಬಂದಿಲ್ಲ ಅವಳಿಂದ, ಅವಳನ್ನು ಪರೀಕ್ಷೆ ಮಾಡ್ಕೊಂಡು ಬಾ, ಅವಳನ್ನು ನೋಡ್ಕೊಂಡು ಬಾ ಅಂತ ಹೇಳಿ ವಿಮಳೆ ಅನ್ನುವಂಥ ಮತ್ತೊಬ್ಬಳನ್ನು ಅಲ್ಲಿ ಕಳಿಸ್ಕೊಟ್ಟಿರ್ತಾಳೆ ವಿಮಳೆಯನ್ನು. ವಿಮಳೆ ಬರ್ತಾಳೆ, ಇವಳ ಸ್ಥಿತಿಯನ್ನು ನೋಡ್ತಾಳೆ. ಅಲ್ಲವ ಪ್ರತ್ಯಕ್ಷ ಆಗಿರ್ತಾನೆ ಅಲ್ಲಮ್ಮ. ಅವ್ರಿಗೆ ಹೇಳ್ತಾಳೆ, ಏ ಅಲ್ಲಮ್ಮ, ಮೊದಲ ಇವಳಿಗೆ ನೀ ಕಾಣಬಾರ್ದಾಗಿತ್ತು, ಕಂಡು ಬಿಟ್ಟಿದ್ದೀಯಾ, ನಿನಗೆ ಮೋಹಾತುರಳಾಗಿಬಿಟ್ಟಿದ್ದಾಳೆ ಇವಳಿಗೆ, ಇವಳ ಬಯಕೆಯನ್ನು ನೀ ಈಡೇರಿಸು ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಕೇಳಿದರೆ ವಿಮಳೆ ಹೇಳ್ತಾಳೆ. ವಿಮಳೆ ಹೇಳಿದ ಮಾತನ್ನು ನಾವು ಕೇಳೋದಿಲ್ಲ. ಇವಳು ಮಾಯಾತುರಳಾಗಿದ್ದಾಳೆ, ಇವಳು ಮೋಹಾತುರಳಾಗಿದ್ದಾಳೆ, ಇವಳಿಗೆ ನಾನು ಸಿಗಬಾರ್ದು ಅಂತ ಹೇಳಿ ಏನಾಗಿಬಿಡ್ತಾಳೆ ಅಂತ ಕೇಳಿದ್ರೆ ಅಲ್ಲಮ್ಮ ಮತ್ತೆ ಮಠಾಮಾಯ ಆಗಿ ಹೋಗಿಬಿಡ್ತಾನೆ. ಅವಾಗ ಪಾರ್ವತಿ ಅಲ್ಲಿದ್ದಲ್ಲ, ನೋಡಾಕತ್ತಿದ್ಲಲ್ಲ, ಹೊಳ್ಳಿ ಮಮಕಾರ ಮೋಹಿನಿಯರಿಗೆ ಹೇಳಿ ಇವ ಅಲ್ಲಮ ಯಾರು, ಮಾಯಾದೇವಿ ಯಾರು ಅನ್ನುವಂಥದ್ದನ್ನು ಹೇಳಿ ಮತ್ತೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾಳ. ಅಲ್ಲಿ ಪರಮಾತ್ಮ ಮತ್ತೊಂದು ವಿಚಾರವನ್ನು ಹೇಳ್ತಾನೆ ಪಾರ್ವತಿಗೆ. ಏನು ಅಂತ ಕೇಳಿದ್ರೆ, ನೋಡು, ನಿನ್ನ ಮಾಯಾರೂಪವನ್ನು ಕಳಿಸಿದ್ದೆ, ಪರಮಾತ್ಮ ಸಿಕ್ಕಿಲ್ಲ, ಅಲ್ಲಮ ಸಿಕ್ಕಿಲ್ಲ, ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಅಲ್ಲಮನನ್ನು ನೀವು ಒಲಿಸ್ಕೋಬೇಕಂತ ಕೇಳಿದ್ರೆ ನಿನ್ನಲ್ಲಿರ್ತಕ್ಕಂಥ ಸಾತ್ವಿಕ ಕಳೆಯನ್ನು ನೀ ಭೂಲೋಕಕ್ಕೆ ಕಳಿಸು, ಅವ ನಿನಗೆ ಸಿಕ್ಕೇ ಸಿಗ್ತಾನ ಅಂತ ಹೇಳಿ ಯಾರು ಹೇಳ್ತಾರೆ? ಪರಮಾತ್ಮ ಪಾರ್ವತಿಗೆ ಹೇಳ್ತಾನೆ. ಹೇಳಿದಾಗ ಅವಳ ಸಾತ್ವಿಕ ಕಳೆಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಗೆ ಏನಾಗಿ ಹುಟ್ಟಿ ಬರ್ತಾಳೆ? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಜಾಗದಲ್ಲಿ ಅಕ್ಕ ಮಹಾದೇವಿಯಾಗಿ ಸುಮತಿ ನಿರ್ಮಲರ ಹೊಟ್ಟೆಯಲ್ಲಿ ಯಾರು ಹುಟ್ಟಿ ಬರ್ತಾಳೆ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿಯಾಗಿ ಹುಟ್ಟಿ ಬರ್ತಾಳೆ. ಇಂಥ ವಿಶಾಲಕತೆ. ಒಂದು ಕಡೆ ಏನು ಅಂತ ಕೇಳಿದ್ರೆ ಒಬ್ಬ ಶಾಪಗ್ರಸ್ತ ಕನ್ಯೆಯಾಗಿ, ಒಂದು ಕಡೆ ಒಬ್ಬ ಪಾರ್ವತಿಯ ಮಗಳಾಗಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ಈ ಭೂಲೋಕಕ್ಕೆ ಯಾರು ಬರಾಕತ್ತಾರೆ? ಹರಗೀರಿ ಏನು ಇಟ್ಟಿರಿ? ಅಕ್ಕ ಮಹಾದೇವಿ ಬರ್ತಾಳೆ. ನೋಡಿ, ಅಕ್ಕ ಹೀಗೆ ಬರ್ತಾಳೆ. ಎಲ್ಲಿ ಬರ್ತಾಳೆ ಅಂತ ಕೇಳಿದ್ರೆ ಪಾರ್ವತಿಯ ಸಾತ್ವಿಕ ಕಳೆಯಾಗಿರ್ತಕ್ಕಂಥ ಹರಿಹರ ಅವರ ತಂದೆ ತಾಯಿಯನ್ನು, ಅಕ್ಕನ ತಂದೆ ತಾಯಿಯನ್ನು ಲಿಂಗಮ್ಮ ಓಂಕಾರ ಶೆಟ್ಟಿ ಅಂತ ಹೇಳ್ಕೊಂಡು ಬರ್ತಾನೆ. ಆದರೆ ಚಾಮರಸ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಸುಮತಿ ನಿರ್ಮಲಾ ಅಂತ ಹೇಳ್ಕೊಂಡು ಬರ್ತಾನೆ. ನಾನು ವಿಚಾರ ಮಾಡಿದಾಗ ನನಗೆ ಏನಿಸ್ತು ಅಂತ ಕೇಳಿದ್ರೆ ಲಿಂಗಮ್ಮ ಓಂಕಾರ ಶೆಟ್ಟಿನ ಸಮರ್ಥವಾದಂಥ ವಿಚಾರಗಳು ಅಂತ ಅನಿಸಿ ನಾ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ಇಲ್ಲೇ ಲಿಂಗಮ್ಮ. ಯಾಕಂತ ಕೇಳಿದ್ರೆ ನಮ್ಮ ಲಿಂಗಾಯತರ ಕುರುಹು ಲಿಂಗ, ಓಂಕಾರ ನಮ್ಮ ಧರ್ಮದ ಕುರು, ಅದು ಒಂದು ಹೌದು. ಅದಕ್ಕಾಗಿ ನಾವು ಏನನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಓಂಕಾರ ಮತ್ತು ಯಾರು? ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನನ್ನ ಆಯ್ಕೆ ಮಾಡಿಕೊಂಡು ನಾನು ಇವತ್ತು ಅವಳ ಅವತಾರವನ್ನು ಹೀಗೆ ಪಾರ್ವತಿಯ ದೈವೀ ಶಕ್ತಿ ಈ ಭೂಮಿ ಮೇಲೆ ಹುಟ್ಟಿ ಬರ್ತದ. ಆಗ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಭೂಲೋಕದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ, ಎಲ್ಲಿ ನೋಡಿದರೂ ಹೆಣ್ಣು ಮಕ್ಕಳ ಶೋಷಣೆ ನಡೆದಿತ್ತು. ಹೆಣ್ಣು ಮಕ್ಕಳ ಶೋಷಣೆ ನಡೆದಿತ್ತು. ಹೇಳ್ತಾರಲ್ಲ, ಅಧರ್ಮ ಆದಂತಹ ಸಂದರ್ಭದಲ್ಲಿ ಧರ್ಮವನ್ನ ಬಿತ್ತಲು ಯಾರು ಬರ್ತಾರಂತ ಕೇಳಿದ್ರೆ ಬುದ್ಧ ಬಂದ, ಬಸವಣ್ಣ ಬಂದ, ಮಹಾವೀರ ಬಂದ, ಶರಣರೆಲ್ಲರೂ ಬಂದ್ರಲ್ಲ, ಏಸು ಬಂದ, ಎಲ್ಲರೂ ಬಂದ್ರಲ್ಲ. ಅವ್ರು ಬಂದು ಏನು ಮಾಡಿದ್ರು ಅಂತ ಕೇಳಿದ್ರೆ ತ್ರಾಸವಾಗಿರ್ತಕ್ಕಂಥ ಧರ್ಮವನ್ನ ಮತ್ತೆ ಎತ್ತಿ ಹಿಡಿತಾರೆ. ಹೇಳ್ತಲ್ಲ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳಂಗಿಲ್ಲ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮರಮ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳ್ತಾರಲ್ಲ. ಯುಗ ಯುಗದಲ್ಲಿ ಧರ್ಮ ರಹಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಧರ್ಮವನ್ನು ಎತ್ತಿಡಿಲಿಕ್ಕೆ ಯಾರು ಬರ್ತಾರಂತ ಕೇಳಿದ್ರೆ ಮಹಾತ್ಮರು ಬರ್ತಾರಂತ. ಹಂಗ ಈ ಜಗತ್ತಿನಲ್ಲಿ ಪಾರ್ವತಿಯ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಪಾರ್ವತಿಯ ಕರುಳಿನ ಕಂದಮ್ಮಗಳು ಯಾರು ಅಂತ ಕೇಳಿದ್ರೆ ಇಲ್ಲಿ ಕುಂತಿರಲ್ಲ
ನೀವೆಲ್ಲರೂ ಯಾರು? ನಿಮಗೆ ಹೇಳ್ತಾನೆ ಇಲ್ಲಿ ಕವಿ ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ, ಪಾರ್ವತಿಯ ಕರುಳಿನ ಕಂದಮ್ಮಗಳು ಯಾರು ಅಂತ ಕೇಳಿದರೆ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಕವಿ ಹೇಳ್ಕೊಂಡು ಬರ್ತಾನೆ. ಹಾಗೆ ಆ ಪಾರ್ವತಿಯ ಕರುಳಿನ ಕಂದಮ್ಮಗಳಾಗಿರ್ತಕ್ಕಂಥ ಯಾರು? ಅಕ್ಕ ಮಹಾದೇವಿ. ಎಲ್ಲ ಶೋಷಿತ ಹೆಣ್ಣು ಮಕ್ಕಳ ಕಂಠದ ಧ್ವನಿಯಾಗಿ ಬಂದ್ಲಂತಿ ಜಗತ್ತಿಗೆ. ಯಾವ ಧ್ವನಿ? ಕಂಠದ ಧ್ವನಿಯಾಗಿ ಈ ಜಗತ್ತಿಗೆ ಬಂದು ಹೆಣ್ಣು ಕುಲಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಮೊಟ್ಟ ಮೊದಲು ನಾರಿ ಯಾರಾದರೂ ಇದ್ರೆ 12ನೇ ಶತಮಾನದ ಕ್ರಾಂತಿ ಗಂಗೋತ್ರಿ ಯಾರು? ಅಕ್ಕ ಮಹಾದೇವಿ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಹಂಗ ಇಲ್ಲಿ ಯಾಕೆ ಅಕ್ಕನ ಅವಶ್ಯಕತೆ ಇತ್ತು? ನಾನು ಬಹುಶಃ ನಿಮಗೊಂದಿಷ್ಟು ವಿಚಾರವನ್ನು ಇನ್ನೂ ಹೇಳಬೇಕು. ನೀವು ತಾಯಂದಿರು ಭಾಳ ತಿಳ್ಕೋಬೇಕು ಇವೆಲ್ಲ ವಿಚಾರಗಳನ್ನು, ನಮ್ಮ ಶರಣರು ತಿಳ್ಕೋಬೇಕು. ಬಹುಶಃ 12ನೇ ಶತಮಾನದ ಹಿಂದೆ ಹೋಗಿಬಿಟ್ರೆ, ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿಬಿಟ್ರೆ ಭಾಳ 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 ಹೀನ ಇತ್ತು ಭಾಳ. ನಾವು ಋಗ್ವೇದ ಕಾಲದಲ್ಲಿ ನೋಡ್ತೀವಿ, ಅಲ್ಲೊಂದಿಷ್ಟು ಮಂದಿ ಹೆಣ್ಮಕ್ಳು ಬರ್ತಾರೆ. ಲೋಪಾಮುದ್ರಾ ಅಂತ ಹೇಳಿ ಒಬ್ಬಾಕಿ ಬರ್ತಾಳೆ, ವಿಶ್ವಾವರ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ, ಶಿಖತಾ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ, ನಿಮಾವರಿ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ, ಘೋಷ ಅನ್ನುವಂಥ ಒಬ್ಬ ಹೆಣ್ಮಕ್ಳು ಬರ್ತಾರೆ. ಇವರೆಲ್ಲರೂ ವೇದವನ್ನು ಬರೆಯುವ ಮಟ್ಟಕ್ಕೆ ಬೆಳೆದು ದೊಡ್ಡವರಿದ್ರಂತ. ತಾಯಂದರೆ ನೀವೆಲ್ಲ ತಿಳ್ಕೊಬೇಕು, ಶರಣರು ತಿಳ್ಕೊಬೇಕು. ಇವರೆಲ್ಲ ವೇದಾಂಗಗಳನ್ನು ಬರೆಯುವಂಥ ಶಕ್ತಿ ಈ ಹೆಣ್ಮಕ್ಳಿಗಿತ್ತಂತ. ಇನ್ನು ಜನಕರಾಜನ ಕಾಲದಲ್ಲಿ ಗಾರ್ಗೇಯಿ ಬರ್ತಾಳೆ. ನೀವೆಲ್ಲ ಕೇಳಿರ್ಬೇಕು, ಯಾಜ್ಞವಲ್ಕರ ಹೆಂಡತಿ ಗಾರ್ಗೇಯಿ ಮತ್ತೆ ಇನ್ನೊಬ್ಬಕಿ ಮೈತ್ರೇಯಿ ಅಂತ ಬರ್ತಾಳೆ. ಅವರು ಏನು ಮಾಡ್ತಾರಂತ ಕೇಳಿದ್ರೆ, ಆ ವೇದಗಳನ್ನು ಬರೆದಿರ್ತಕ್ಕಂಥ ಋಷಿಗಳೊಂದಿಗೆ ವಾದವನ್ನು ಮಾಡುವ ಮಟ್ಟಕ್ಕೆ ಅವರು ಎತ್ತರವನ್ನು ಏರಿದ್ರಂತ. ಇನ್ನು ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದ್ದೇವೆ. ದಯಾನಂದ ಸರಸ್ವತಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನೀವೆಲ್ಲ ಕೇಳಿರ್ಬೇಕು, ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ, ವೈದಿಕ ಧರ್ಮದಲ್ಲಿ ಇತ್ತಲ್ಲ, ಗಂಡ್ಮಕ್ಳಿಗೇನಿತ್ತು? ಗಂಡ್ಮಕ್ಳಿಗೊಂದು ಸಂಸ್ಕಾರ ಇತ್ತು. ಯಾವುದು? ದ್ವಿಜ ಪದ್ಧತಿ, ದ್ವಿಜ ಸಂಸ್ಕಾರ ಇತ್ತು. ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಮುಚ್ಚತೆ ಅಂತ ಹೇಳ್ತಾರೆ. ಅದನ್ನ ಹೇಳಕ್ಕೆ ಟೈಮ್ ಇಲ್ಲ, ಮತ್ತದನ್ನ ಹೇಳ್ಕೊಂತ ಕುಂತಂದ್ರೆ ಇಲ್ಲಿ ನಿಂತು ಬಿಡ್ತೈತಿ ಇದು ವಿಚಾರ. ಅದರ ಕೈ ಹಾಕಕ್ಕೆ ಹೋಗಂಗಿಲ್ಲ ನಾನು. ಹುಟ್ಟಿನಿಂದ ಮನುಷ್ಯ ಶೂದ್ರ ಇರ್ತಾನೆ. ದ್ವಿಜ ಅಂದ್ರೆ ಒಮ್ಮೆ ತಾಯಿ ಹೊಟ್ಟ್ಯಾಗ ಹುಟ್ಟೋದು ಒಂದು, ದ್ವಿಜ ಅಂದ್ರೆ 2ನೇ ಬಾರಿ ಹುಟ್ಟೋದು. ಯಾವಾಗ ಆ ಮಗು ಹುಟ್ಟಿ ಅವನಿಗೆ ದ್ವಿಜ ಸಂಸ್ಕಾರ ಕೊಡ್ತಾರ. 3 ಎಳೆಯ ಜನಿವಾರವನ್ನ ಹಾಕಿ ನೀ ಇನ್ಮೇಲೆ ಏನು ಮಾಡು? ಸಂಧ್ಯಾ ವಂದನೆಯನ್ನು ಮಾಡು ಅಂತ ಹೇಳಿ ಗಾಯತ್ರಿ ಜಪವನ್ನು ಅವನಿಗೆ ಹೇಳಿಕೊಡ್ತಾರೆ. ಓಂ ಭೂರ್ಭುವಸ್ವಃ ತತ್ಸವತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವಂಥ ಯಾವ ಮಂತ್ರ? ಗಾಯತ್ರಿ ಮಂತ್ರವನ್ನ ವೈದಿಕರು ಆ ಬ್ರಾಹ್ಮಣ ಹುಡುಗನಿಗೆ ಏನು ಮಾಡ್ತಾರೆ? ದ್ವಿಜ ಸಂಸ್ಕಾರವನ್ನು ಕೊಡ್ತಾರೆ. ಅಂದ್ರೆ 2ನೇ ಬಾರಿ ಆತ ಹುಟ್ಟಿದ ಅಂತ ಹೇಳಿ ಅರ್ಥ. ಹಂಗ ಇಲ್ಲಿ ಆ ದ್ವಿಜ ಸಂಸ್ಕಾರ ಈಗ ಹೆಣ್ಣು ಮಕ್ಕಳಿಗಿಲ್ಲ, ಕೊಡೋದಿಲ್ಲ. ಅದಕ್ಕೆ ಬಸವಣ್ಣ ಮುಂದೆ ಗೊತ್ತೈತಿಲ್ಲ ನಿಮ್ಗೆ, ನನಗಷ್ಟ ಜನಿವಾರ ಹಾಕಕ್ಕೆ ಬಂದಿರಿ, ದ್ವಿಜ ಸಂಸ್ಕಾರವನ್ನು ಕೊಡಕ್ಕೆ ಬಂದಿರಿ. ಯಾರು? ಅವ್ರ ಅಕ್ಕ ಇದ್ಲಲ್ಲ, ಯಾರು? ಅಕ್ಕನಾಗಮ್ಮ ಇದ್ಲಲ್ಲ, ಆಕೆಗೆ ದ್ವಿಜ ಸಂಸ್ಕಾರವನ್ನು ಕೊಟ್ಟರೆ ನಾ ತಗೊಂತೀನಿ, ಇಲ್ಲಾಂದ್ರೆ ನಾನು ಅಲ್ಲೇ, ನಿಮ್ಮ ಕರ್ಮದ ದಾರ ನನಗೆ ಬೇಡ ಅಂತ ಹೇಳಿ ಜನಿವಾರವನ್ನು ಬಿಸಿಟ್ಟು ಒಕ್ಕೊಟ್ಟು ಆ ಮನೆಯೊಳಗೆ ಒಕ್ಕೊಟ್ಟು ಎಲ್ಲಿಗೆ ಬರ್ತಾನೆ? ಕೂಡಲ ಸಂಗಮಕ್ಕೆ ಬಂದು ಕ್ರಾಂತಿಯೋಗಿ ಬಸವಣ್ಣ ಅಕ್ಕನ ಅನ್ನುವಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿರಿ. ಹಂಗ ದ್ವಿಜ ಸಂಸ್ಕಾರವನ್ನು ಯಾರಿಗಿತ್ತಂತ ಕೇಳಿದ್ರೆ ಹೆಣ್ಮಕ್ಳಿಗೂ ಇತ್ತು ಅನ್ನುವಂಥ ಮಾತನ್ನು ಯಾರು ಹೇಳ್ತಾರಂತ ಕೇಳಿದ್ರೆ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ. ಹಂಗ ರಾಮಾಯಣ ಮಹಾಭಾರತ ಕಾಲದಲ್ಲಿ ನೀವೆಲ್ಲ ಕೇಳಿದ್ರಿ. ಯಾರು? ರಾಮಾಯಣ ಕಾಲದಲ್ಲಿ ಯಾರಿದ್ರು? ರಾಮ ಇದ್ದ. ರಾಮನ ಹೆಂಡತಿ ಯಾರಿದ್ರು? ಸೀತೆ ಇದ್ಲು ಅಲ್ಲ? ರಾಮನ ಹೆಂಡತಿ ಸೀತೆ ಇದ್ಲು. ರಾಮನೊಂದಿಗೆ ಸರಿಸಮವಾಗಿರ್ತಕ್ಕಂಥ ಸಂಸಾರವನ್ನು ಮಾಡಿದಂಥ ಸೀತೆ ಬಗ್ಗೆ ಕೇಳ್ತೀರಿ. ಮಹಾಭಾರತದಲ್ಲಿ ಯಾರಿದ್ರು? ಪಂಚ ಪಾಂಡವರನ್ನ ಯಾರಿವ? ಒಬ್ಬಕ್ಕೆ ಆಳ್ತಿದ್ಲಂತ.
ಯಾರ್ರೀ? ದ್ರೌಪದಿ ಇದ್ಲು ನೋಡ್ರಿ. ದ್ರೌಪದಿ 5 ಮಂದಿ ಗಂಡಂದಿರನ್ನ ಮಾಡಿಕೊಂಡು ಎಷ್ಟು ಚಂದ ಬದುಕನ್ನು ಸವಿಸಿದ್ಲು ಅಂತ ಕೇಳಿದ್ರೆ, ಅಂತ ಜ್ಞಾನಿ ಹೆಣ್ಮಕ್ಳು ರಾಮಾಯಣ ಮಹಾಭಾರತ ಕಾಲದಲ್ಲಿ ಇದ್ರು. ಅದೇ ರೀತಿ ಕಾಳಿದಾಸ ಒಬ್ಬನ ಬಗ್ಗೆ ಹೇಳ್ತಾನೆ. ಯಾರು? ಶಕುಂತಲೆ ಅಂತ ಇದ್ಲು. ಕೇಳಿದ್ರಲ್ಲ, ಶಕುಂತಲೆ ಅಂತ ಇದ್ಲು. ಆ ಶಕುಂತಲೆ ಏನು ಅಂತ ಕೇಳಿದ್ರೆ, ಅಭಿಜ್ಞಾನ ಶಾಕುಂತಲ ಅನ್ನುವಂಥ ಕಾವ್ಯವನ್ನ ಯಾರು ಬರೀತಾರಂತ ಕೇಳಿದ್ರೆ ಕಾಳಿದಾಸ ಬರಿತಾನ. ತನ್ನ ಆ ಪ್ರಿಯಕರನಿಗೆ ಮೋಡಗಳ ಮೂಲಕ ಮೇಘ ದೂತ ಅಂತೇಳಿ ಮತ್ತೊಂದು ಕಾವ್ಯವನ್ನು, ಖಂಡ ಕಾವ್ಯವನ್ನು ಬರಿತಾನೆ. ಆ ಕಾವ್ಯದ ಮೋಡದ ಮೂಲಕ ಪತ್ರವನ್ನು ಬರೆದು ಕಳಿಸುವಂತ ಕಾರ್ಯವನ್ನ ಯಾರು ಮಾಡ್ತಿದ್ರು ಅಂತ ಕೇಳಿದ್ರೆ, ಇಲ್ಲಿ ಮಾಡುವಂತ ಕಾರ್ಯವನ್ನ ಶಕುಂತಲ ಮಾಡ್ತಿದ್ಲು ಅನ್ನುವಂಥದ್ದು ಇಲ್ಲಿ ಚರಿತ್ರೆಯೊಳಗೆ ಬರ್ತದೆ. ಕಾಳಿದಾಸ ಹಾಗೆ ಬರಿತಾನೆ. ಇನ್ನು ಬೌದ್ಧ ಧರ್ಮ ಬರ್ತದೆ ಮುಂದೆ. ನಾ ಯಾಕೆ ಇದನ್ನು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಹೆಂಗೆ ಹೆಣ್ಮಕ್ಳು ಬಂದರು ಅನ್ನುವಂಥದ್ದನ್ನು, ಎಂತೆಂಥವ್ರು ಇದ್ರು ಅನ್ನುವಂಥದ್ದನ್ನು ಇತಿಹಾಸ ಪುಟಗಳಲ್ಲಿ ನಾ ಹೇಳಾಕತ್ತೀನಿ. ಹಂಗೆ ಬೌದ್ಧ ಧರ್ಮ ಬಂದಾಗ, ಬುದ್ಧ ಬಂದಾಗ ವಜೀರ ಸುಖಾಕೇಮ ಅನ್ನುವಂಥ ಇಬ್ಬರು ಹೆಣ್ಮಕ್ಳಿದ್ದಂಥ ಬುದ್ಧನ ಜೊತೆಗೆ ವಾದ ಸಂವಾದವನ್ನು ಮಾಡ್ತಾ ಇದ್ರಂತೆ ಬೌದ್ಧ ಧರ್ಮ ಕಾಲದಲ್ಲಿ. ಅಂದರೆ ಕ್ರಿಸ್ತ ಶಕ 2600 ವರ್ಷಗಳ ಪೂರ್ವದಲ್ಲಿ ಯಾರಿದ್ರು? ಸುಖಾಕೇಮ, ವಜೀರ ಅನ್ನುವಂಥ ಬೌದ್ಧ ಧರ್ಮದ ಇಬ್ಬರು ಪ್ರಕಾಂಡ ಹೆಣ್ಮಕ್ಳಿದ್ರು ಅನ್ನುವಂಥದ್ದನ್ನು. ಅದೇ ರೀತಿ ಜೈನ ಧರ್ಮದಲ್ಲಿ ಚಂದನ ಅನ್ನುವಂಥ ಒಬ್ಬ ಹೆಣ್ಮಗಳಿದ್ಲು. ಬಹಳ ಅದ್ಭುತ ಹೆಣ್ಮಗಳು. ನೀವನ್ನೆಲ್ಲ ಕೇಳ್ಬೇಕು. ಪ್ರತಿಯೊಂದು ಧರ್ಮದ ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು. ನಿಮ್ಮ ಹೆಣ್ಣು ಸಂತತಿ ಹೆಂಗಿದ್ರು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಜೈನ ಧರ್ಮದಲ್ಲಿ ಚಂದನ ಅನ್ನುವಂಥ ಹೆಣ್ಮಗಳಿದ್ಲು. ಅದೇ ರೀತಿ ನೀವೆಲ್ಲ ಕೇಳ್ತೀರಿ, ಕ್ರಿಸ್ತ ಶಕ 710ರಲ್ಲಿ ಕೇರಳದ ಕಾಲ್ಟಿ ಗ್ರಾಮದಲ್ಲಿ ಆರ್ಯಾಂಬ ಶಿವಗುರು ಅವರ ಹೊಟ್ಟೆಯಲ್ಲಿ ಒಬ್ಬ ಪುಣ್ಯಾತ್ಮ ಹುಟ್ಟತಾನ. ಯಾರು ಅಂತ ಕೇಳಿದ್ರೆ ಯಾರು? ಶಂಕರಾಚಾರ್ಯ ಅನ್ನುವಂಥ ಹುಟ್ಟಿ ಈ ದೇಶದಲ್ಲಿ ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆಯನ್ನು ಮಾಡಿ ಭಾರತದ 4 ಮೂಲೆಗಳಿಗೆ 4 ಮಠಗಳನ್ನು ಸ್ಥಾಪಿಸಿ, ನಿಮ್ಮ ಶೃಂಗೇರಿಯ ಶಾರದಾ ದೇವಿಯನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ? ಶಂಕರರು ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಭಾರತದಲ್ಲಿ ಕೊಟ್ಟು ಹೋದ್ರು. ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು ಯಾರು? ಪಾಜಕದ ಯಾರು ಭೂಲ್ಗಯ್ಯ. ಯಾರ್ರೀ? ಶಂಕರಾಚಾರ್ಯರು ಅದ್ವೈತ, ದ್ವೈತ ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ಶಕ್ತಿ ವಿಶಿಷ್ಟ ಅದ್ವೈತವನ್ನ ರಾಮಾನುಜಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಈ ದೇಶದಲ್ಲಿ ಆಚಾರ್ಯರ ಚಳುವಳಿ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಅವರು ಕೂಡ ಅಲ್ಲಿ ಏನು ಕೊಟ್ಟಿರಂಗಿಲ್ಲ ಅಂತ ಕೇಳಿದ್ರೆ, ಶಂಕರಾಚಾರ್ಯರಲ್ಲಿ ಒಂದು ಅದ್ಭುತವಾದಂಥ ಒಬ್ಬ ಹೆಣ್ಮಗಳು ಬರ್ತಾಳೆ. ಯಾರು ಅಂತ ಕೇಳಿದ್ರೆ, ಮಂಡನ ಮಿಶ್ರರ ಹೆಂಡತಿ ಆಗಿರ್ತಕ್ಕಂಥ ಯಾರು? ಭಾರತಿ ಎನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ. ಮಂಡನ ಮಿಶ್ರರಿಗೆ ಮತ್ತು ಶಂಕರರಿಗೆ ವಾದ ನಡೆದಾಗ ಅದಕ್ಕೆ ತೀರ್ಪನ್ನು ಕೊಡಲಿಕ್ಕೆ ಯಾರು ತೀರ್ಪುಗಾರರಾಗಿರ್ತಾರೆ ಅಂತ ಕೇಳಿದ್ರೆ ಒಬ್ಬ ಹೆಣ್ಮಗಳಾಗಿರ್ತಾಳೆ. ಅವ್ವಾರ ಶಂಕರರು ಅಂದ್ರೆ ಬಹಳ ದೊಡ್ಡವರು. ಸುಮ್ಮನೆ ಕೂತ್ಕೋರಿ. ಆ ಶಂಕರರ ಕಾಲದಲ್ಲಿ ಇಬ್ಬರಿಗೆ ವಾದ ನಡೀತದೆ, ಘರ್ಷಣೆ ನಡೀತದೆ. ತೀರ್ಪನ್ನು ಕೊಡ್ಲಿಕ್ಕೆ ನಿಂದು ಸರಿ. ಈ ಕಡೆ ಒಬ್ಬ ಪತಿ, ಈ ಕಡೆ ಒಬ್ಬ ವಿದ್ಯಾಪತಿ. ಶಂಕರರು ವಿದ್ಯಾಪತಿ, ಮಂಡನ ಮಿಶ್ರರು ಮಾಡಿಕೊಂಡ ಪತಿ. ಇಬ್ಬರಿಗೂ ವಾದವನ್ನು ನಡೆದಾಗ ನಿಜವಾಗ್ಲೂ ಪತಿ ಅದಾನ ಅಂತ ಹೇಳಿ ಪತಿ ಕಡೆ ಕೊಡೋದಿಲ್ಲ ವಾದವನ್ನ. ಶಂಕರರು ಆ ವಾದದಲ್ಲಿ ಗೆಲ್ತಾರೆ. ಶಂಕರ ಪರವಾಗಿ ತೀರ್ಪನ್ನು ಕೊಟ್ಟಂತ ಯಾರಾದರೂ ಇದ್ರೆ ಮಂಡನ ಮಿಶ್ರರ ಹೆಂಡತಿ ಭಾರತಿ ಇರ್ತಾಳೆ. ಒಬ್ಬಳು ಹೆಣ್ಮಗಳು. ನಾವು ನೆನ್ಪಿಟ್ಕೋಬೇಕು. ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಆ ಭಾರತಿ ಶಂಕರರ ಪರವಾಗಿ ತೀರ್ಪನ್ನು ಕೊಡ್ತಾಳೆ. ಹಿಂಗೆ ಶಂಕರಾಚಾರ್ಯರ ಕಾಲದಲ್ಲಿ ಈ ರೀತಿ ಅನೇಕ ಸಾಧನೆಯನ್ನು ಮಾಡಿ ಒಂದು ಎತ್ತರಕ್ಕೇರಿದಂಥ ಹೆಣ್ಮಕ್ಳನ್ನು ನೋಡ್ತೀವಿ. ಬಹುಶಃ ಮುಂದೆ ಯಾವಾಗ ಆ ಸ್ಮೃತಿಗಳು ಬಂದ್ವಲ್ಲ, ನಮ್ಮಲ್ಲಿ ವೇದಗಳು ಹೋದ ಬಳಿಕ ಸ್ಮೃತಿಗಳು ಬಂದ್ವಲ್ಲ, ಮತ್ತೆ ಹೆಣ್ಮಕ್ಳ ಪರಿಸ್ಥಿತಿ ಏನಾಯ್ತು ಅಂತ ಕೇಳಿದ್ರೆ, ಹೆಣ್ಮಕ್ಳು ಎಲ್ಲಿರಬೇಕು? ಅಡಿಗೆ ಮನೆಯಾಗಿರ್ಬೇಕು. ಹೆಣ್ಣು ಮಗಳು ಅಂದ್ರೆ ತಾಯಂದ್ರೆ ನಿಮಗೇನು ತಿಳ್ಕೊಂಡಿದ್ರಂದ್ರೆ, ಮಕ್ಕಳನ್ನ ಹಡೆಯುವ ಯಂತ್ರ, ಭೋಗ ವಸ್ತು ಅಂತ ಹೇಳಿ ನಿಮಗೊಂದು ಟೈಟಲ್ ಕೊಟ್ಟು ನಿಮ್ಮನ್ನು ಬಾಂಡೆ ಬೆಳಗಾಕಿ ಎಲ್ಲಿಟ್ಟುಬಿಟ್ಟಿದ್ರು ಅಂತ ಕೇಳಿದ್ರೆ, ಎಲ್ಲಿಟ್ಟಿದ್ರವ ನೀವೇ ಹೇಳ್ರಿ. ನೀವು ಹೇಳ್ಬೇಕದನ್ನ. ಅಡ್ಗೆ ಮನ್ಯಾಗ ನೀ ಬರೀ ಅಷ್ಟೇ ಭೋಗ ವಸ್ತು, ನೀ ಮಕ್ಕಳು ಹಡ್ಯಾಕಷ್ಟ ಲೈಕು, ನಿನಗೆ ದೀಕ್ಷೆ ಇಲ್ಲ,
ನೀ ಏನು ಮುಟ್ಟಬಾರ್ದು, ನೀ ಎಲ್ಲಿರ್ಬೇಕು? ಅಡ್ಗಿ ಮನ್ಯಾಗ. ಆದ್ರೆ ನಿಮ್ಗೊಂದು ಒಂದು ಒಂದು ಪಟ್ಟ ಕಟ್ಟಿದ್ರಿ, ನಿಮ್ಗೆ ಎಲ್ಲರಿಗೂ ಏನು ಕಟ್ಟಿದ್ರು ಗೊತ್ತೇನ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರು ನಿಮ್ಗೆ. ಎಲ್ಲಿ ನಾರಿ ಪೂಜೆಗೊಳ್ಳಲ್ಪಡ್ತಾಳೋ ಅಲ್ಲಿ ಯಾರದಾರಂತೆ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ನಾರಿ ಪೂಜೆಗೊಳ್ಳಲ್ಪಡ್ತಾಳಲ್ಲೋ ಅಲ್ಲಿ ದೇವಾರು ದೇವತೆಗಳದಾವು ಅಂತ ಹೇಳಿ ಅದಕ್ಕೆ ಎಲ್ಲ ಹಬ್ಬನೂ ನಿಮ್ಗ ಮೀಸಲಿಟ್ಟಾರ. ಯಾವ್ಯಾವ್ರಿ? ಶ್ರಾವಣ ನಿಮ್ದೆ, ದೀಪಾವಳಿ ಮಾಡೋರು ನಿಮ್ದೇ, ಮತ್ತಾವ್ದ್ರಿವ? ದಸರಾನು ನಿಮ್ದೆ. ಎಲ್ಲ ಹಬ್ಬಗಳು ನಿಮ್ಮವ. ನಮ್ಮ ಭಾರತ ದೇಶದಲ್ಲಿ ಹರಿಯುವಂಥ ನದಿಗಳು ಯಾವ್ಯಾವು? ಗಂಗಾ, ಯಮುನಾ, ತುಂಗಾ, ಕಾವೇರಿ, ಗೋದಾವರಿ, ಭೀಮಾ, ಕೃಷ್ಣ, ಎಷ್ಟು ನದಿಗಳದಾವಲ್ರಿ? ಹೌದಲ್ಲ? ಯಾರ ಹೆಸರಲ್ಲೇ ಅದಾವ್ರಿ? ಹೆಣ್ಮಕ್ಳ ಹೆಸರಲ್ಲೇ ಅದಾವ. ಅಷ್ಟು ನದಿಗಳು ನಿಮ್ಮ ಹೆಸರಲ್ಲೇ. ಹಬ್ಬ ನಿಮ್ಮ ಹೆಸರಲ್ಲೇ. ಶ್ರಾವಣ ಮಾಸದಾಗ ಇಳಕಲ್ ಸೀರೆ ಉಟ್ಕೊಂಡು, ಬಿಳಿ ಜಂಪರ್ ಹಾಕ್ಕೊಂಡು, ತಲೆ ಚಲೋ ಮಲಗಿ ಹಾಕ್ಕೊಂಡು, ಹಸಿರು ಬಳಿ ಹಾಕ್ಕೊಂಡು ನೀವು ವೀರೇಶ್ವರ ಶರಣರ ಮಠಕ್ಕೆ ಬರ್ತೀರ. ಅವ ಗಡ್ಡ ಬಿಟ್ಕೊಂಡು ಗಡ್ಸಿ ಅವಳು. ಹೌದಲ್ಲ? ಹೇಳೋದು ಸತ್ಯ ಐತಿಲ್ಲ? ನೋಡ್ರಿ, ಅವ ಗಡ್ಡ ಬಳಸ್ಕೊಳಂಗಿಲ್ಲ. ಗಡ್ಡ ಹಂಗಿರ್ತದ. ಎಲ್ಲ ಹಬ್ಬ ನಿಮ್ಮ, ನದಿ ನಿಮ್ಮ. ಅವ್ರು ಕೊಡಿಸಿ ಸೀರೆ ಕೊಡಿಸಿ 1,40,000 ತೊಲಿ ಬಂಗಾರ ಕೊಡಿ ಕಿಶೆ ಖಾಲಿ ಆಗಿರ್ತದಂತ. ಮಾರ್ಚ್ದಾಗ ಮತ್ತೆ ಬಂಗಾರ ಕೊಡಿಸಂದ್ ಗುಟ್ಲೆ ಒಂದೇ ಇಟ್ಕೊಂಡಾರಂತವ್ರು. ಯಾವ್ದು ಇಟ್ಕೊಂಡ್ರಿಪ್ಪ? ಎಲ್ಲ ನಿಮಗೆ ಕೊಟ್ಟಿವಿ, ಇನ್ನೆಲ್ಲ ಕಿಶೆ ಖಾಲಿ ಆಗೈತಿ, ದಯವಿಟ್ಟು ಮತ್ತೇನು ಕೇಳಬೇಡ. ಕೇಳಿದ್ರೆ ಕಾಮಣ್ಣನ ಮಕ್ಕಳು ಟಿಮ್ 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 ಏನು ತುಂಬ್ಕೊಂತೀರಿ ನೀವು? ನೋಡ್ರಿ ಹಂಗೆ ಏನಂತ ಕೇಳಿದ್ರೆ ಅದು ಒಂದೇ ಇಟ್ಕೊಂಡಾರಂತ. ಪರಿಸ್ಥಿತಿ ಹೆಂಗಂತ ಕೇಳಿದ್ರೆ ಹಿಂಗಿರ್ತದೆ ಅಂತ. ಆದರೂ ನೀವು ಬಹಳ ತ್ಯಾಗಿಗಳದೇರಿ ಅಂತ. ಹಿಂಗೆ ಅಂದ್ಬಿಡ್ಲೆ ನಾ ಬರೀ ಹೆಣ್ಮಕ್ಳ ಪರವಾಗಿ ಮಾತಾಡಕತ್ತೀನಿ ಅಂತ ನೀವು ನಾಳೆ ನಾನು ಮಾತಾಡ್ಬಿಟ್ರಿ ಅಂತೀನಿ. ನೋಡ್ರಿ, ಆದರೂ ಹೆಣ್ಮಕ್ಳು ನೀವು ಭಾಳ ತ್ಯಾಗಿಗಳಂತ. ಅವರು ಇಲ್ಲಿ ಹಚ್ಕೊಂಡಿರಿ ಅಲ್ಲ, ಇದೇನಿದೆ ಹೇಳ್ರಿ ಅವ್ವ ಪಿ ಬಿಟ್ರಿನ ಕುಂಕುಮದಲ್ಲಿ ಇದು ಯಾರ ಹೆಸರಲ್ಲಿ ಐತಿ? ಹೇಳ್ರಿ. ಇದು ಗಂಡನ ಹೆಸರಲ್ಲೇ. ಇಲ್ಲೊಂದು ಕಟ್ಕೊಂಡು ಮತ್ತಿದ್ರು ರುದ್ರಾಕ್ಷ ಮತ್ತೆ ಇಲ್ಲೊಂದು ಕಟ್ಕೊಂಡಿರಿ ಅಲ್ಲ, ಏನು ತಾಳಿ? ಅದು ಯಾರ ಹೆಸರಲ್ಲೇ? ಅವ್ವ ಇಲ್ಲೊಂದು ಹಾಕ್ಕೊಂಡ್ರಿಲ್ಲ, ಇಲ್ಲೊಂದಿಷ್ಟು ಹಾಕ್ಕೊಂಡ್ರಿಲ್ಲ, ಇನ್ನೊಂದು ಹಾಕ್ಕೊಂಡ್ರಿ ಕಾಲಾಗ. ಏನ್ರಿ ಹೋಗ್ಲಿ ಬಿಡ, ಇದನ್ನು ಕೇಳಂಗಿಲ್ಲ ನಾನು. ಇವು ಎಲ್ಲ ಅವ್ರ ಹೆಸರಲ್ಲೇ ಅದುವ, ಗಂಡನ ಹೆಸರಲ್ಲಿ ಹಾಕ್ಕೊಂಡಿರ್ತಾರೆ. ಇನ್ನು ನೋಡ್ರಿ ಎಷ್ಟು ಮಜಾ ಇದೆ ನಮ್ಮಲ್ಲಿ. ಹೊನ್ನು ಅವ್ರು ಹೇಳ್ರಿ, ಹೊನ್ನು ನೀವು ಹೇಳ್ರಿ. ಹೊನ್ನು ಹೆಣ್ಣು, ಮಣ್ಣು ನಿಮ್ಮನ್ನು ನಪುಸಕುಲ್ದಂಗೆ ಇಟ್ಟರವ್ರು. ಜೀವಿಲದ ವಸ್ತುವನ್ನು ಮಾಡ್ಯಾರ. ಕೇಳ್ರಿ, ನಾ ಇದನ್ನ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಅಕ್ಕಂದು ಹೇಳ್ಬೇಕಾಗ್ಯದ. ನಾವು ಈ ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಚಲೋ ಹಾಕಿದಾಗ ಇದು ಕಟ್ಟಡ ಚಲೋ ನಿಂತದ. ಬೇಸ್ಮೆಂಟ್ ಹಾಕಾಕತ್ತೀನಿ ನಿಮ್ಗೆ ಅಕ್ಕನ ಜೀವನ ಚರಿತ್ರೆ ಬಗ್ಗೆ. ಅಷ್ಟೊಂದು ನಪುಸಕಲಿಂಗದಾಗ ಇಟ್ಟಿದ್ರು. ಬಳಿ ಅವನ ಹೆಸರ್ಲೆ, ಕುಂಕುಮ ಅವನ ಹೆಸರ್ಲೆ, ಮೂಗ್ನತ್ ಅವನ ಹೆಸರ್ಲೆ, ಕಾಲುಂಗ್ರ ಅವನ ಹೆಸರ್ಲೆ, ಮತ್ತೇನು ಅವನ ಹೆಸರ್ಲೆ, ಹೂವು ಅವನ ಹೆಸರ್ಲೆ. ಹೌದಲ್ಲ? ಮುಂದೆ ಅವನ ಜೊತೆಗೆ ಬಾಳೆ ಮಾಡು 9 ತಿಂಗಳಕ್ಕೆ. ನಾ ಹೇಳಂಗಿಲ್ಲ ಇದನ್ನ. ಬಸುರೆಯಾಗಿ ಒಂದು ಮಗನ ಹಡಿತೀರಿ. ಹಡದ ಗುಟ್ಲೆ ಹಾಲು ಕೊಡೋರು ನೀವು, ಎಣ್ಣೆ ಹಚ್ಚಿ ಎರ್ಯಾರ ನೀವು, ನೀರು ಕಾಸರ್ ನೀವು, ತೂಗರ್ ನೀವು. ಅತ್ರ ಮಾತಾಡ್ರಿ, ನಿಮ್ಮ ಪರವಾಗಿ ಮಾತಾಡಕತ್ತೀನಿ. ಹಿಂಗೆ ಯಾಕೆ ಕುಂತೀರಿ? ನನ್ನ ಒಬ್ಬನ ಮಾಡ್ರಿ ಎಲ್ಲ ಮಾಡೋರು ನೀವು. ನೋಡ್ರಿ ಎಷ್ಟು ಶೋಷಣೆ ಇತ್ತಿ ಸಮಾಜದಾಗ ಅಂತ ಕೇಳಿದ್ರೆ, ಆ ಹುಡುಗ ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ ಬಸವರಾಜ ಆಗಿಂದ ಅವ್ರ ಅವನ ಹೆಸರು ಬಸವ್ವ ಅಂತಿದ್ರೆ ಬಸವ್ವ ಅಂತ ಬರೀತಾರನ್ರಿ? ಇಲ್ಲಲ್ಲ? ಏನು ಬರ್ದಾರ ನಿಮ್ಮ ಹೆಸರು ಮುಂದೆ? ಹೌದಲ್ಲ? ಎಲ್ಲ ಮಾಡಿದವ್ರು ನೀವು ಹೆಸರು ಬರ್ಕೊಂಡವ್ರು ಯಾರು? ಹಿಂಗ್ಯಾಕೆ ಕುಂತೀರ ಯವ್ವ? ಹೇಳ್ರಿ. ಹೌದಲ್ಲ? ನೋಡು, ಅಲ್ಲಿ ನಂದಲ್ಲ. ಹಂಗಾರೆ ಕೇಳಿಲ್ಲ, ಕುಂಕುಮ ನಿಂದು, ಅರಶ್ ನಿಂದು, ಮೂಗ್ನತ್ ನಿಂದು, ತಾಳಿ ನಿಂದು, ಕಾಲುಂಗ್ರ ನಿಂದು, ಬಳಿ ನಿಂದು, ಈ ತಲೆನು ಹೂ ನಿಂದು. ಹಂಗಾರ ಮಗುನು ನಿಂದಾಯ್ತು, ರಕ್ತಾನು ನಿಂದಾಯ್ತು, ನಂದು ಅನ್ನೋದು ಏನೈತೆ? ಓ ಗಂಡಪ್ಪ ಅಂತ ಕೇಳ್ತಾಳಂತಕಿ.
ಕೇಳಿರೇನು? ಒಮ್ಮೆ ಇವತ್ತು ಕೇಳಿಗಳಿರ್ ಹೋಗಿ ಮತ್ತು ಆಲ್ಮೇಲೆ ಸ್ವಾಮಿಗಳು ಬಂದು ಜಗಳ ಹಚ್ಚಾರ ಅಂತ ಆಗ್ಬಾರ್ದು. ಹೌದನಲ್ಲ? ಯಾಕೆ ಇದನ್ನು ಹೇಳಕತ್ತೀನಿ ಅಂತ ಕೇಳಿದ್ರೆ, ಯಾಕೆ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ ಈ ಭಾರತ ದೇಶದಲ್ಲಿ ಅಂತ ಕೇಳಿದ್ರೆ, ಫಸ್ಟ್ಗೆ ಅನ್ನೋದು ಏನಂತ ಕೇಳಿದ್ರೆ ಮಾತೃದೇವೋಭವ ಅಂತಾರೆ. ಹೌದಲ್ರಿ ಅವ್ವಾರ? ಮಾತೃದೇವೋಭವ. ಆ ನಂತರ ಬರೋದು ಎರಡನೇದ್ದೇನು? ಪಿತೃ ದೇವೋಭವ. ಆ ನಂತರ ಬರೋದು ಯಾವುದು? ಯಾವುದು? ಗುರುದೇವೋಭವ. ಆ ನಂತರ ಅತಿಥಿ ದೇವೋಭವ. ಹಿಂಗೆಲ್ಲ ಬರ್ತಾವಿಲ್ಲ ನೋಡ್ರಿ. ಫಸ್ಟ್ ಯಾರ ಹೆಸರಿದೆ ಅಂತ ಕೇಳಿದ್ರೆ ನಿಮ್ಮ ಹೆಸರಿದೆ, ನಿಮ್ಮ ಹೆಸರಿದೆ. ಅದಕ್ಕಿಲ್ಲೇ ಆ ಹೆಣ್ಣು ಮಕ್ಕಳ ಶೋಷಣೆ ಆಗಿತ್ತಲ್ಲ, ಆ ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ ಹೆಣ್ಣು ಮಕ್ಕಳ ಧ್ವನಿಯಾಗಿ 950 ವರ್ಷಗಳ ಹಿಂದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುತಡಿ ಗ್ರಾಮದಲ್ಲಿ ಯಾರು ಹುಟ್ಟಿ ಬರ್ತಾರೆ ಅಂತ ಕೇಳಿದ್ರೆ, ಯಾರು ಹುಟ್ಟಿ ಬರ್ತಾರೆ? ಅಕ್ಕ ಮಹಾದೇವಿ ನಿಮ್ಮ ಧ್ವನಿಯಾಗಿ ಹುಟ್ಟಿ ಬರ್ತಾಳೆ. ಕೇವಲ ಒಬ್ಬಳಾಗಿ ಹುಟ್ಟಿ ಬರಂಗಿಲ್ಲ, ಮಲಗಿದಂಥ ಹೆಣ್ಣು ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಶಕ್ತಿಯಾಗಿ ಬರ್ತಾಳೆ. ಆದಿಶಕ್ತಿಯಾಗಿ ಯಾರು ಬರ್ತಾಳೆ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಹುಟ್ಟಿ ಬರ್ತಾಳೆ. ಇನ್ನೂ ಏನು ಮಾಡ್ತಾಳಕಿ? ಎಷ್ಟು ಚಲೋ ಕೆಲಸವನ್ನು ಮಾಡ್ತಾಳೆ. ಆಕಿ ಹುಟ್ಟಿದಂಥ ಊರು, ಅಲ್ಲಿ ಏನೇನಿತ್ತು ಪರಿಸರವನ್ನು ನಾಳೆ ಒಂದಿಷ್ಟು ನೋಡೋಣ. ನೋಡಿ ಮುಂದಿನ ವಿಚಾರವನ್ನು, ಇನ್ನೂ ಬಹಳ ಅದ್ಭುತವಾದಂಥ ವಿಚಾರ